ಪ್ರಕೃತಿಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಾನು ಮಲ್ಲಿಕಾರ್ಜುನ ಹೆಬಿ. ಈ ದಿನ ಆನುವಂಶೀಯತೆ ಮತ್ತು ಜೀವ ವಿಕಾಸ ಎಂಬ ಘಟಕವನ್ನು ಅಭ್ಯಾಸ ಮಾಡೋಣ. ಈ ಒಂದು ಘಟಕದಲ್ಲಿ ಬರುವ ಕಲಿಕಾಂಶಗಳು: ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಭಿನ್ನತೆಗಳ ಒಟ್ಟುಗೂಡುವಿಕೆ, ಆನುವಂಶೀಯತೆ, ಆನುವಂಶೀಯತೆಯ ಗುಣಗಳು, ಗುಣಗಳ ಆನುವಂಶೀಯತೆಯ ನಿಯಮಗಳು, ಮೆಂಡಲರ ಕೊಡುಗೆಗಳು, ಆನುವಂಶೀಯ ಗುಣಗಳು ವ್ಯಕ್ತವಾಗುವ ಬಗೆ, ಲಿಂಗ ನಿರ್ಧರಣೆ, ಜೀವ ವಿಕಾಸ, ಗಳಿಸಿದ ಮತ್ತು ಆನುವಂಶೀಯವಾದ ಗುಣಗಳು, ಪ್ರಭೇದೀಕರಣ, ಜೀವ ವಿಕಾಸ ಮತ್ತು ವರ್ಗೀಕರಣ, ಜೀವ ವಿಕಾಸೀಯ ಸಂಬಂಧಗಳ ಪತ್ತೆ ಮಾಡುವಿಕೆ, ಪಳೆಯುಳಿಕೆಗಳು, ಜೀವ ವಿಕಾಸದ ಹಂತಗಳು, ಜೀವ ವಿಕಾಸವನ್ನು ಪ್ರಗತಿಯೊಂದಿಗೆ ಸಮೀಕರಿಸಬಾರದು, ಕೊನೆಯದಾಗಿ ಮಾನವನ ವಿಕಾಸ. ನಮಗೆಲ್ಲ ಗೊತ್ತಿರೋ ಹಾಗೆ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳಿಂದ ಸಾಮ್ಯತೆ ಇರುವ ಹೊಸ ಜೀವಿಗಳು ಉಂಟಾಗುತ್ತವೆ, ಆದರೂ ಸೂಕ್ಷ್ಮವಾದ ಭಿನ್ನತೆ ತೋರುತ್ತವೆ. ಅಲೈಂಗಿಕ ಸಂತಾನೋತ್ಪತ್ತಿಯ ಸಮಯದಲ್ಲಿ ಭಿನ್ನತೆಗಳು ಉಂಟಾಗುತ್ತವೆ, ಆದರೂ ಲೈಂಗಿಕ ಸಂತಾನೋತ್ಪತ್ತಿಯ ಪ್ರಕ್ರಿಯೆ ಮೂಲಕ ಗರಿಷ್ಠಗೊಳ್ಳುತ್ತದೆ. ಭಿನ್ನತೆಗಳ ಸಂಖ್ಯೆಗಳು ಸಸ್ಯಗಳ ನಡುವೆ ಬಹಳ ಕಡಿಮೆ ವ್ಯತ್ಯಾಸಗಳು ಕಂಡರೂ ಮಾನವರು ಸೇರಿದಂತೆ ಅನೇಕ ಪ್ರಾಣಿಗಳಲ್ಲಿ ವಿವಿಧ ಜೀವಿಗಳ ನಡುವೆ ವಿಭಿನ್ನವಾದ ವ್ಯತ್ಯಾಸಗಳು ಗೋಚರಿಸುತ್ತವೆ. ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಭಿನ್ನತೆಗಳ ಒಟ್ಟುಗೂಡುವಿಕೆ ಹೇಗಾಗುತ್ತೆ ಎಂಬುದನ್ನು ನಾವೀಗ ನೋಡೋಣ. ಇಂದಿನ ತಲೆಮಾರಿನಿಂದ ಹರಿದು ಬಂದ ಆನುವಂಶೀಯತೆಯು ಮುಂದಿನ ಪೀಳಿಗೆಗೆ ಸಾಮಾನ್ಯವಾದ ಮೂಲಭೂತ ವಿನ್ಯಾಸ ಮತ್ತು ಅದರಲ್ಲಿನ ಸೂಕ್ಷ್ಮ ಬದಲಾವಣೆಗಳನ್ನು ಒದಗಿಸುತ್ತದೆ. ಎರಡನೇ ತಲೆಮಾರಿನಲ್ಲಿ ಮೊದಲ ಪೀಳಿಗೆಯಿಂದ ಆನುವಂಶೀಯವಾಗಿ ಪಡೆದ ವ್ಯತ್ಯಾಸಗಳ ಜೊತೆ ಹೊಸದಾಗಿ ಉಂಟಾದ ವ್ಯತ್ಯಾಸಗಳು ಇರುತ್ತವೆ. ಉದಾಹರಣೆಗೆ, ಒಂದು ಬ್ಯಾಕ್ಟೀರಿಯಾ ವಿಭಜನೆಯಾದಾಗ ಅದರ ಫಲಿತವಾದ 2 ಬ್ಯಾಕ್ಟೀರಿಯಾಗಳು ನಂತರ ಮತ್ತೆ ವಿಭಜಿಸಿ ಉತ್ಪತ್ತಿಯಾಗುವ 4 ಬ್ಯಾಕ್ಟೀರಿಯಾಗಳು ಪರಸ್ಪರ ತುಂಬ ಹೋಲುತ್ತವೆ. ಇಲ್ಲವೇ ಅವುಗಳ ನಡುವೆ DNA ಪ್ರತೀಕರಣದಲ್ಲಿನ ಸಣ್ಣ ತಪ್ಪುಗಳ ಕಾರಣದಿಂದ ಬಹಳ ಚಿಕ್ಕ ವ್ಯತ್ಯಾಸಗಳು ಮಾತ್ರ ಉಂಟಾಗುತ್ತವೆ. ಪ್ರಭೇದಗಳಲ್ಲಿ ಇರುವ ಎಲ್ಲ ವೈವಿಧ್ಯತೆಗಳು ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳು ಸಾಮಾನ್ಯವಾಗಿರುವುದಿಲ್ಲ. ವೈವಿಧ್ಯತೆಯ ಸ್ವರೂಪ ಅವಲಂಬಿಸಿ ವಿವಿಧ ಜೀವಿಗಳು ವಿಭಿನ್ನ ರೀತಿಯ ಅನುಕೂಲಗಳನ್ನು ಹೊಂದಿರುತ್ತವೆ. ಶಾಖವನ್ನು ತಡೆದುಕೊಳ್ಳುವ ಬ್ಯಾಕ್ಟೀರಿಯಾ ಉಷ್ಣತರಂಗಗಳಲ್ಲೂ ಉಳಿದುಕೊಂಡಿರುತ್ತದೆ. ಮುಂದೆ ನಾವು ಆನುವಂಶೀಯತೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ತಾಯಿ ತಂದೆಯರಿಂದ ಗುಣಗಳು ವಂಶಪಾರಂಪರ್ಯವಾಗಿ ಮಕ್ಕಳಿಗೆ ಬರುವ ಕ್ರಿಯೆ. ಭಿನ್ನತೆ ಎಂದರೇನು? ತಾಯಿ ತಂದೆ ಹಾಗೂ ಮಕ್ಕಳ ನಡುವೆ ಇರುವ ಲಕ್ಷಣಗಳಲ್ಲಿನ ವ್ಯತ್ಯಾಸ. ಆನುವಂಶೀಯತೆಯ ಗುಣಗಳ ನಿಯಮಗಳು. ಮಾನವರಲ್ಲಿ ತಂದೆ ಮತ್ತು ತಾಯಿಯರಿಬ್ಬರೂ ಮಗುವಿಗೆ ಆನುವಂಶೀಯ ವಸ್ತುವಿನ ಪ್ರಮಾಣವನ್ನು ಸಮಾನವಾಗಿ ನೀಡುತ್ತಾರೆ ಎಂಬ ಅಂಶಕ್ಕೆ ಗುಣಗಳ ಆನುವಂಶೀಯತೆಯ ನಿಯಮಗಳು ಸಂಬಂಧಿಸಿದೆ. ಪ್ರತಿ ವಿಶಿಷ್ಟ ಗುಣವೂ ತಂದೆಯ ಮತ್ತು ತಾಯಿಯ DNAಗಳಿಂದ ಪ್ರಭಾವಿತವಾಗಿರುತ್ತದೆ. ಗ್ರೆಗರ್ ಜೋಹಾನ್ ಮೆಂಡಲ್ 1822ರಿಂದ 1884, 1822ರ ಜುಲೈ 22ರಂದು ಆಸ್ಟ್ರಿಯಾದ ಜೆಕೊಸ್ಲೋವಾಕಿಯಾ ಐಜೆಂಡೋರ್ ಎಂಬ ಊರಿನ ಬಡ ರೈತ ಕುಟುಂಬದಲ್ಲಿ ಜನಿಸ್ತಾರೆ. ಬ್ರನ್ ಎಂಬ ಪ್ರದೇಶದ ಆಶ್ರಮದಲ್ಲಿ ಪಾದ್ರಿ ಕೆಲಸಕ್ಕೆ ಸೇರ್ತಾರೆ. ಬಟಾಣಿ ಸಸ್ಯಗಳ ಮೇಲೆ ಮಿಶ್ರತಳೀಕರಣ ಪ್ರಯೋಗವನ್ನು ತಮ್ಮ ಆಶ್ರಮದ ಹಿತ್ತಲಿನಲ್ಲಿ ನಡೆಸಿದರು. ತನ್ನ ಪ್ರಯೋಗಗಳ ಫಲಿತಾಂಶಗಳ ಆಧಾರದ ಮೇಲೆ 1866ರಲ್ಲಿ ಒಂದು ನಿಯತಕಾಲಿಕೆಯಲ್ಲಿ ತಮ್ಮ ತೀರ್ಮಾನಗಳನ್ನು ಪ್ರಕಟಿಸುತ್ತಾರೆ. ವಿಜ್ಞಾನ ಮತ್ತು ಗಣಿತಶಾಸ್ತ್ರದ ಕುರಿತಾದ ಜ್ಞಾನವನ್ನು ಸಂಯೋಜಿಸಿ ಪ್ರತಿ ಪೀಳಿಗೆಯಲ್ಲಿ ನಿರ್ದಿಷ್ಟ ಗುಣವನ್ನು ಪ್ರದರ್ಶಿಸುವ ಜೀವಿಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿದ ಮೊದಲಿಗರು. ಇವರನ್ನು ನಾವು ತಳಿ ವಿಜ್ಞಾನದ ಪಿತಾಮಹ ಅಂತ ವರ್ಣಿಸ್ತಾ ಇದ್ದೀವಿ. ಮೆಂಡಲನ ಪ್ರಯೋಗಗಳು. ಮೆಂಡಲ್ ತನ್ನ ಆನುವಂಶೀಯ ಪ್ರಯೋಗಕ್ಕೆ ಬಟಾಣಿ ಸಸ್ಯವನ್ನು ಆರಿಸಿಕೊಳ್ಳಲು ಇರುವ
ಅನುಕೂಲಗಳೇನು ಎಂಬುದನ್ನು ನಾವೀಗ ನೋಡೋಣ. ಬಟಾಣಿ ಸಸಿಗಳನ್ನು ಸುಲಭವಾಗಿ ಬಯಲುಗಳಲ್ಲಿ ಅಥವಾ ಕುಂಡಗಳಲ್ಲಿ ಬೆಳೆಸಬಹುದು. ಇವು ಸಂಕ್ಷಿಪ್ತ ಬೆಳವಣಿಗೆಯ ಅವಧಿ ಹಾಗೂ ಜೀವನ ಚಕ್ರವನ್ನು ಹೊಂದಿವೆ. ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶವಾಗುವ ಜೊತೆಗೆ ಪರಕೀಯ ಪರಾಗಸ್ಪರ್ಶವನ್ನು ಕೃತಕ ರೀತಿಯಲ್ಲಿ ಸುಲಭವಾಗಿ ನಡೆಸಲು ಅವಕಾಶವಿದೆ. ಹೆಚ್ಚಿನ ಸಂಖ್ಯೆಯ ಬೀಜಗಳನ್ನು ಉತ್ಪತ್ತಿ ಮಾಡುತ್ತವೆ. ಆನುವಂಶೀಯವಾಗಬಲ್ಲ ಭಿನ್ನ ಲಕ್ಷಣಗಳನ್ನು ತೋರುತ್ತವೆ. ಫಲವತ್ತಾದ ಮಿಶ್ರತಳಿಗಳನ್ನು ಉತ್ಪತ್ತಿ ಮಾಡಬಲ್ಲವು. ಮೆಂಡಲ್ ಮಿಶ್ರತಳೀಕರಣ ಪ್ರಯೋಗಗಳಿಗೆ ಬಳಸಿದ 7 ಲಕ್ಷಣಗಳು ಮತ್ತು ಅವುಗಳ ಭಿನ್ನ ರೂಪಗಳು. ಲಕ್ಷಣ: ಕಾಂಡದ ಉದ್ದ, ಪ್ರಧಾನ ರೂಪ ಎತ್ತರ, ಅಪ್ರಧಾನ ರೂಪ ಗಿಡ್ಡ. ಬೀಜದ ಬಣ್ಣ: ಹಳದಿ, ಹಸಿರು. ಬೀಜದ ಆಕಾರ: ದುಂಡಾಗಿರುವುದು, ಸುಕ್ಕಾಗಿರುವುದು. ಬೀಜದ ಹೊರಹೊದಿಕೆಯ ಬಣ್ಣ: ಬೂದು ಇಲ್ಲವೇ ಬಿಳಿ. ಹಣ್ಣಿನ ಬಣ್ಣ: ಹಸಿರು ಅಥವಾ ಹಳದಿ. ಹಣ್ಣಿನ ಸ್ವರೂಪ: ಉಬ್ಬಿದ ಇಲ್ಲವೇ ಸಂಪೀಡಿತ. ಹೂವಿನ ಸ್ಥಾನ: ಎಲೆಯ ಕಂಕುಳು ಇಲ್ಲವೇ ಕಾಂಡದ ತುದಿ. ಮೆಂಡಲ್ ಬಟಾಣಿ ಸಸ್ಯದ ಹಲವು ವಿಭಿನ್ನ ಗೋಚರ ಗುಣಗಳನ್ನು ಬಳಸಿಕೊಂಡು ಪಡೆದ ಸಂತತಿಗಳ ಶೇಕಡಾವಾರು ಲೆಕ್ಕ ಹಾಕಿದರು. ಏಕತಳೀಕರಣ ಪ್ರಯೋಗಗಳು: ಮಾನೋ ಹೈಬ್ರಿಡ್ ಕ್ರಾಸ್. ವಿಭಿನ್ನವಾದ 2 ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದನ್ನು ಏಕತಳೀಕರಣ ಎನ್ನುತ್ತೇವೆ. ಮೆಂಡಲ್ ಎತ್ತರ ಬಟಾಣಿ ಗಿಡ ಹಾಗೂ ಗಿಡ್ಡ ಬಟಾಣಿ ಗಿಡಗಳ ಶುದ್ಧ ಸಸ್ಯಗಳ ನಡುವೆ ಪರಕೀಯ ಪರಾಗಸ್ಪರ್ಶ ನಡೆಸುತ್ತಾರೆ. ಇದರಂತೆಯೇ ತನ್ನ ಪ್ರಯೋಗವನ್ನು ಕೆಂಪು ಹೂ ಬಿಡುವ ಬಟಾಣಿ ಸಸ್ಯವನ್ನು ಬಿಳಿ ಹೂ ಬಿಡುವ ಬಟಾಣಿ ಸಸ್ಯದೊಂದಿಗೆ ಪುನರಾವರ್ತಿಸುತ್ತಾರೆ. ಮೊದಲ ಪೀಳಿಗೆಯಲ್ಲಿ ಅಂದರೆ F1 ಸಂತತಿಯಲ್ಲಿ ಅರೆಬರೆ ಗುಣಗಳು ಇರಲಿಲ್ಲ. ಅಂದರೆ ಯಾವುದೇ ಮಧ್ಯಮ ಎತ್ತರದ ಸಸ್ಯಗಳು ಇರಲಿಲ್ಲ. ಎಲ್ಲ ಸಸ್ಯಗಳು ಎತ್ತರವಾಗಿದ್ದು. ಇದರ ಅರ್ಥ ಪೋಷಕ ಸಸ್ಯದ ಗುಣಗಳಲ್ಲಿ ಒಂದು ಮಾತ್ರ ಕಂಡುಬಂದಿದ್ದು 2ರ ಮಿಶ್ರಣ ಅಲ್ಲ. ಹೀಗೆ ಬೆಳೆದ ಸಸಿಗಳನ್ನು ಮೊದಲನೆಯ ತಳಿ ಪೀಳಿಗೆ, ಫಸ್ಟ್ ಫೇಲಿಯಲ್ ಜನರೇಷನ್ ಅಂತ ಕರಿತೀವಿ. ಇತರ ಲಕ್ಷಣಗಳ ಭಿನ್ನ ರೂಪಗಳನ್ನು ಬಳಸಿ ಮೆಂಡಲ್ ಇದೇ ಪ್ರಯೋಗಗಳನ್ನು ಪುನರಾವರ್ತಿಸುತ್ತಾರೆ. ಪ್ರತಿಯೊಂದು ಪ್ರಯೋಗದ ಫಲಿತಾಂಶದಲ್ಲೂ F2 ಪೀಳಿಗೆಯಲ್ಲಿ 3:1 ಕಂಡುಬರುತ್ತೆ. ಇದಕ್ಕೆ ಏಕತಳಿ ಅನುಪಾತ ಎಂದು ಹೆಸರು. ಮೆಂಡಲ್ ತನ್ನ ಪ್ರಯೋಗಗಳಿಂದ ದೊರೆತ ಒಂದೇ ರೀತಿಯ ಫಲಿತಾಂಶವನ್ನು ವಿಶ್ಲೇಷಿಸಿ ಅರ್ಥೈಸಲು ಪ್ರಾರಂಭಿಸುತ್ತಾರೆ. ಪ್ರತಿ ಲಕ್ಷಣದ ಪ್ರತಿಯೊಂದು ಭಿನ್ನ ರೂಪವೂ ಒಂದು ಅಂಶದಿಂದ ನಿಯಂತ್ರಿಸಲ್ಪಟ್ಟಿರುತ್ತೆ. ಎತ್ತರಕ್ಕೆ ಒಂದು ಅಂಶವಿದ್ದರೆ ಗಿಡ್ಡ ಗುಣಕ್ಕೆ ಇನ್ನೊಂದು ಅಂಶ. ಹಳದಿ ಬೀಜಗಳನ್ನು ಉತ್ಪತ್ತಿ ಮಾಡಲು ಒಂದು ಅಂಶವಿದ್ದರೆ ಹಸಿರು ಬೀಜಗಳನ್ನು ಉತ್ಪತ್ತಿ ಮಾಡಲು ಮತ್ತೊಂದು ಇರುತ್ತದೆ. ಹಾಗೆಯೇ ಉಳಿದ ಗುಣಗಳು. ಎತ್ತರದ ಹಾಗೂ ಗಿಡ್ಡ ಸಸ್ಯಗಳನ್ನು ಸಂಕರಗೊಳಿಸಿದಾಗ F1 ಪೀಳಿಗೆಯಲ್ಲಿ ಎಲ್ಲವೂ ಎತ್ತರ ಗಿಡಗಳೇ ಆಗಿದ್ದರೂ ಅವುಗಳಲ್ಲಿ ಎತ್ತರ ಮತ್ತು ಗಿಡ್ಡ ಗುಣಗಳೆರಡಕ್ಕೂ ಕಾರಣವಾದ ಅಂಶಗಳು ಇರುತ್ತವೆ. F1 ಪೀಳಿಗೆಯ ಸಸ್ಯದಲ್ಲಿ ಸ್ವಕೀಯ ಪರಾಗಸ್ಪರ್ಶ ನಡೆಸಿ F2 ಪೀಳಿಗೆಯ ಸಸ್ಯಗಳನ್ನು ಬೆಳೆಸಿದಾಗ ಅದರಲ್ಲಿ ಎತ್ತರ ಮತ್ತು ಗಿಡ್ಡಗಳೆರಡೂ ಇದ್ದವು. ಇವುಗಳಲ್ಲಿ 4/1 ಭಾಗ ಕುಬ್ಜವಾಗಿದ್ದವು. ಇದು ಎತ್ತರ ಮತ್ತು ಕುಬ್ಜತೆಯ ಗುಣಗಳೆರಡೂ F1 ಸಸ್ಯಗಳಲ್ಲಿ ಆನುವಂಶೀಯವಾಗಿ ಪಡೆಯಲ್ಪಟ್ಟವು ಎಂಬುದನ್ನು ಸೂಚಿಸುತ್ತದೆ. ಎತ್ತರ ಗುಣಕ್ಕೆ ಕಾರಣವಾದ ಅಂಶ ಪ್ರಬಲವಾಗಿಯೂ ಪ್ರಕಟವಾಗದ ಗಿಡ್ಡ ಗುಣದ ಅಂಶವು ದುರ್ಬಲ ಅಂಶವಾಗಿಯೂ ಇದ್ದು ಇವುಗಳಲ್ಲಿ ಒಂದು ಮಾತ್ರ ವ್ಯಕ್ತವಾಗುತ್ತದೆ, ಇನ್ನೊಂದು ಗುಪ್ತವಾಗಿರುತ್ತದೆ. ಇದನ್ನು ಆಧರಿಸಿ ಮೆಂಡಲರು ಗುಣವೊಂದನ್ನು ನಿಯಂತ್ರಿಸುವ 2 ಪ್ರತಿಗಳು ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಲ್ಲಿ ಇರುತ್ತವೆ ಎಂದು ತಿಳಿಸುತ್ತಾರೆ. ಗುಣದ 2 ಪ್ರತಿಗಳನ್ನು ಪ್ರತಿ ಜೀವಿ ಲೈಂಗಿಕ ಪುನರುತ್ಪಾದನೆಯ ಮೂಲಕ ಆನುವಂಶೀಯವಾಗಿ ಪಡೆಯುತ್ತದೆ. ಪೋಷಕ ಜೀವಿಯನ್ನು ಅವಲಂಬಿಸಿ ವಿಭಿನ್ನವಾಗಿರಬಹುದು. F1 ತಳಿ ಪೀಳಿಗೆಯ ಸಸ್ಯಗಳ ಹೂಗಳನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಮಾಡಿ ಉತ್ಪತ್ತಿಯಾದ ಬೀಜಗಳನ್ನು ಸಂಗ್ರಹಿಸಿ ನೆಟ್ಟಾಗ ಎತ್ತರ ಮತ್ತು ಗಿಡ್ಡ ಸಸ್ಯಗಳೆರಡೂ 3:1 ಪ್ರಮಾಣದಲ್ಲಿ ಬಂದ F2 ಪೀಳಿಗೆಯ ತಳಿಗಳಾಗಿದ್ದವು. ಈಗ ನಾವು ಮೆಂಡಲ್ನ ಏಕತಳೀಕರಣದ ಒಂದು ಸಂಕ್ಷಿಪ್ತ ಹಂತಗಳನ್ನು ಕಲಿಯೋಣ. ಪೋಷಕ ಸಸ್ಯಗಳು ಶುದ್ಧ ಎತ್ತರ ಜೊತೆಗೆ ಶುದ್ಧ ಗಿಡ್ಡವನ್ನು ನಾವಿಲ್ಲಿ ಸಂಕಲನಗೊಳಿಸ್ತಾ ಇದ್ದೀವಿ. ಅದರ ಒಂದು ಪೋಷಕ ಸಸ್ಯಗಳ ವರ್ಣತಂತುಗಳ ಜೋಡಿಗಳನ್ನು ಗಮನಿಸ್ತಾ ಇದ್ದೀವಿ. ಕ್ಯಾಪಿಟಲ್ ಟಿ ಮತ್ತು ಗಿಡ್ಡ ಸಸ್ಯದ ವರ್ಣತಂತುಗಳ ಜೋಡಿಗಳು ಸ್ಮಾಲ್ ಟಿ.
ಮಿಯಾಸಿಸ್ ವಿಭಜನೆಯಲ್ಲಿ ಲಿಂಗಾಣುಗಳ ಉತ್ಪತ್ತಿಯ ಸಮಯದಲ್ಲಿ ವರ್ಣತಂತುಗಳ ಸಂಖ್ಯೆ ಅರ್ಧಕ್ಕೆ ಇಳಿಸಲ್ಪಟ್ಟಾಗ ಕ್ಯಾಪಿಟಲ್ ಟಿ ಮತ್ತು ಗಿಡ್ಡ ಸಸ್ಯದಿಂದ ಸ್ಮಾಲ್ ಟಿ ಇವೆರಡೂ ಕೂಡಿದಾಗ F1 ಮಿಶ್ರತಳಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಎಲ್ಲ ಎತ್ತರ ಸಸ್ಯಗಳೇ ಬರ್ತವೆ. ಮುಂದೆ F1 ಪೀಳಿಗೆಯ ಸದಸ್ಯರನ್ನು ನಾವು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಮಾಡಿದಾಗ ಅಂದರೆ F1 ಇಂಟು F1 ಆ ಪೋಷಕ ಸಸ್ಯಗಳು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಂಟು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಮಿಯಾಸಿಸ್ ವಿಭಜನೆಯಲ್ಲಿ ಲಿಂಗಾಣುಗಳು ಉತ್ಪತ್ತಿಯಾದಾಗ ಪ್ರತಿಯೊಂದು F1 ಪೀಳಿಗೆಯ ಸದಸ್ಯರಲ್ಲಿ ತಲಾ 2 ಲಿಂಗಾಣುಗಳು ಅಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಮತ್ತು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಉಂಟಾಗುತ್ತವೆ. ಒಂದು ವೇಳೆ ಕ್ಯಾಪಿಟಲ್ ಟಿ ಜೊತೆ ಕ್ಯಾಪಿಟಲ್ ಟಿ ಹೋದರೆ ಶುದ್ಧ ಎತ್ತರ ತಳಿ ಬರುತ್ತದೆ. ಕ್ಯಾಪಿಟಲ್ ಟಿ ಜೊತೆ ಸ್ಮಾಲ್ ಟಿ ಸಂಕರಣಗೊಂಡರೆ ಮಿಶ್ರ ಎತ್ತರ ತಳಿ ಬರುತ್ತದೆ. ಅದೇ ರೀತಿಯಾಗಿ ಸ್ಮಾಲ್ ಟಿ ಜೊತೆ ಕ್ಯಾಪಿಟಲ್ ಟಿ ಸಂಕರಣಗೊಂಡಾಗ ಮಿಶ್ರ ಎತ್ತರ ಬರುತ್ತದೆ. ಅದೇ ರೀತಿಯಾಗಿ ಕೊನೆಯದಾಗಿ ಸ್ಮಾಲ್ ಟಿ ಜೊತೆ ಸ್ಮಾಲ್ ಟಿ ಸೇರಿದಾಗ ಶುದ್ಧ ಗಿಡ್ಡ ತಳಿ ಬರುತ್ತದೆ. F2 ಪೀಳಿಗೆಯ ಸಸ್ಯ ಪ್ರಮಾಣವನ್ನು ನಾವು ಚೆಕ್ಕರ್ ಬೋರ್ಡ್ ಸಹಾಯದಿಂದ ಗುರುತಿಸ್ತೀವಿ. ಈ ವಿವರಣೆಯಲ್ಲಿ ಕ್ಯಾಪಿಟಲ್ ಟಿ ಮತ್ತು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡೂ ಎತ್ತರದ ಸಸ್ಯಗಳಾಗಿವೆ. ಆದರೆ ಸ್ಮಾಲ್ ಟಿ ಮಾತ್ರ ಕುಬ್ಜ ಸಸ್ಯವಾಗಿದೆ. ಕ್ಯಾಪಿಟಲ್ ಟಿನ ಒಂದು ಪ್ರತಿ ಗಿಡವನ್ನು ಎತ್ತರ ಮಾಡಲು ಸಾಕಾಗುತ್ತದೆ. ಆದರೆ ಸಸ್ಯ ಕುಬ್ಜವಾಗಲು 2 ಪ್ರತಿಗಳು ಸ್ಮಾಲ್ ಟಿ ಆಗಿರಲೇಬೇಕು. ಏಕತಳೀಕರಣದ ವ್ಯಕ್ತರೂಪ ಅನುಪಾತ 3:1 ಆಗಿದೆ. ಇಲ್ಲಿ 3 ಎತ್ತರ ತಳಿಗಳಾದರೆ ಗಿಡ್ಡ ತಳಿ ಒಂದಾಗಿರುತ್ತದೆ. ಈ ಏಕತಳೀಕರಣದ ಜೀನ್ ನಮೂನೆ ಅನುಪಾತ 1:2:1 ಆಗಿರುತ್ತದೆ. 1 ಶುದ್ಧ ಎತ್ತರ, 2 ಮಿಶ್ರ ಎತ್ತರ ಅಥವಾ ವಿಭಿನ್ನ ಎತ್ತರ, 1 ಶುದ್ಧ ಗಿಡ್ಡ ತಳಿ ಆಗಿರುತ್ತದೆ. ಮುಂದೆ ನಾವು ದ್ವಿತಳೀಕರಣದ ಮೇಲೆ ಮೆಂಡಲನು ನಡೆಸಿದ ಪ್ರಯೋಗಗಳು ಅಥವಾ ದ್ವಿತಳೀಕರಣದ ಬಗ್ಗೆ ಅಭ್ಯಾಸ ಮಾಡೋಣ. 2 ಲಕ್ಷಣಗಳಿಗೆ ಸಂಬಂಧಿಸಿದಂತೆ ವಿಭಿನ್ನವಾದ 2 ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ದ್ವಿತಳೀಕರಣ ಅಂತ ಕರಿತೀವಿ. ಈ ಪ್ರಯೋಗದಲ್ಲಿ ಮೆಂಡಲ್ ಶುದ್ಧ ದುಂಡನೆಯ ಎತ್ತರ ಬೀಜಗಳನ್ನು ಹೊಂದಿರುವ ಸಸ್ಯ ಮತ್ತು ಶುದ್ಧ ಸುಕ್ಕುಗಟ್ಟಿದ ಕುಬ್ಜ ಸಸ್ಯದ ಬೀಜಗಳನ್ನು ಪೋಷಕ ಸಸ್ಯಗಳಾಗಿ ಬಳಸ್ತಾರೆ. ಈ ಪೋಷಕ ಸಸ್ಯಗಳನ್ನು ಪರಕೀಯ ಪರಾಗಸ್ಪರ್ಶದಿಂದ ಸಂಕರಿಸ್ತಾರೆ. ಅವು ಬಿಟ್ಟ ಬೀಜಗಳನ್ನು ಸಂಗ್ರಹಿಸಿ ನೆಟ್ಟಾಗ ಎಲ್ಲ ಸಸ್ಯಗಳು ದುಂಡನೆಯ ಎತ್ತರ ಬೀಜಗಳನ್ನು ಹೊಂದಿರುವ ಗುಣಗಳನ್ನು ಹೊಂದಿರ್ತವೆ. ಇವು F1 ಪೀಳಿಗೆಯ ಬೀಜಗಳಿಂದ ದೊರೆತ ಸಸ್ಯಗಳಾಗಿದ್ದಾವೆ. F1 ಪೀಳಿಗೆಯ ಬೀಜಗಳಿಂದ ದೊರೆತ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಆಗುವಂತೆ ಮಾಡಿದಾಗ ದೊರೆತ ಬೀಜಗಳನ್ನು ಮತ್ತೆ ಬೆಳೆಸಿದಾಗ ಅವುಗಳಿಂದ ದೊರೆತ F2 ಪೀಳಿಗೆಯ ಸಸ್ಯಗಳ ಪ್ರಮಾಣದಲ್ಲಿ ಕೆಲವು ಸಸ್ಯಗಳು ದುಂಡಾದ ಎತ್ತರ, ದುಂಡಾದ ಕುಬ್ಜ, ಸುಕ್ಕಾದ ಎತ್ತರ ಮತ್ತು ಸುಕ್ಕಾದ ಕುಬ್ಜ ಸಸ್ಯಗಳಾಗಿರ್ತವೆ. ಈಗ ನಾವು ದ್ವಿತಳೀಕರಣದ ಒಂದು ಸಂಕ್ಷಿಪ್ತವಾದ ನಕ್ಷೆಯನ್ನು ಗಮನಿಸೋಣ. ಇಲ್ಲಿ ಪೋಷಕ ಸಸ್ಯಗಳಾಗಿ ಶುದ್ಧ ದುಂಡನೆಯ ಎತ್ತರವನ್ನು ಶುದ್ಧ ಸುಕ್ಕಾದ ಕುಬ್ಜ ಸಸ್ಯದ ಜೊತೆ ಸಂಕಲನ ಮಾಡಲಾಗಿದೆ. ಶುದ್ಧ ದುಂಡನೆಯ ಎತ್ತರದ ಒಂದು ವರ್ಣತಂತುಗಳ ಜೋಡಣೆ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ. ಶುದ್ಧ ಸುಕ್ಕಾದ ಕುಬ್ಜದ ವರ್ಣತಂತುಗಳ ಜೋಡಣೆ ಸ್ಮಾಲ್ ಆರ್, ಸ್ಮಾಲ್ ಟಿ. ಮಿಯಾಸಿಸ್ ವಿಭಜನೆಯಲ್ಲಿ ವರ್ಣತಂತುಗಳ ಸಂಖ್ಯೆ ಅರ್ಧಕ್ಕಿಳಿಸಲ್ಪಟ್ಟಾಗ ಲಿಂಗಾಣುಗಳ ಉತ್ಪತ್ತಿಯಲ್ಲಿ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ ಮತ್ತು ಶುದ್ಧ ಸುಕ್ಕಾದ ಕುಬ್ಜದಲ್ಲಿ ಸ್ಮಾಲ್ ಆರ್, ಸ್ಮಾಲ್ ಟಿ ರಚನೆಯಾಗುತ್ತೆ. ಈ F1 ಪೀಳಿಗೆಯಲ್ಲಿನ ದ್ವಿತಳಿ ಸಸ್ಯಗಳು ಇವೆರಡು ಸಂಕಲನಗೊಂಡಾಗ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ತಳಿ ಬರುತ್ತೆ. ಇದು ಮಿಶ್ರ ದುಂಡನೆಯ ಎತ್ತರ ಆಗಿರುತ್ತೆ. ಈ F2 ಪೀಳಿಗೆಯ ಪೋಷಕ ಸಸ್ಯಗಳನ್ನು ನಾವು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಮುಂದೆ F2 ಪೀಳಿಗೆಯನ್ನು ಪಡೀಲಿಕ್ಕೆ ಮಾಡಿದಾಗ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಜೊತೆ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿಯನ್ನು ಸಂಕಲನಗೊಳಿಸ್ತಾರೆ. F2 ಪೀಳಿಗೆಯ ಲಿಂಗಾಣುಗಳು ಇಲ್ಲಿ 4 ಬಗೆಯ ಲಿಂಗಾಣುಗಳು ಪ್ರತಿ ಸದಸ್ಯರಲ್ಲಿ ಉಂಟಾಗೋದನ್ನು ನಾವು ಗಮನಿಸ್ತೀವಿ. ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ, ಸ್ಮಾಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಆರ್, ಸ್ಮಾಲ್ ಟಿ. ಅದೇ ರೀತಿಯಾಗಿ ಮತ್ತೊಂದರಲ್ಲೂ ಸಹ ಲಿಂಗಾಣುಗಳ ರಚನೆ ಆಗುತ್ತೆ. F2 ಪೀಳಿಗೆಯಿಂದ ಪಡೆದ 4 ರೀತಿಯ ಸಸ್ಯಗಳನ್ನು ನಾವೀಗ ಚೆಕ್ಕರ್ ಬೋರ್ಡ್ ಸಹಾಯದಿಂದ ಗಮನಿಸೋಣ. ಕ್ಯಾಪಿಟಲ್ ಆರ್,
ಕ್ಯಾಪಿಟಲ್ ಟಿ ದುಂಡನೆಯ ಎತ್ತರ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ದುಂಡನೆಯ ಎತ್ತರ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ದುಂಡನೆಯ ಎತ್ತರ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ದುಂಡನೆಯ ಎತ್ತರ. ಅದೇ ರೀತಿಯಾಗಿ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ಲಿಂಗಾಣುವು ಕ್ಯಾಪಿಟಲ್ ಟಿ ಜೊತೆ ಸಂಕಲನಗೊಂಡಾಗ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ದುಂಡನೆಯ ಎತ್ತರ. ಅದೇ ರೀತಿಯಾಗಿ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ದುಂಡನೆಯ ಕುಬ್ಜ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ದುಂಡನೆಯ ಎತ್ತರ. ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ದುಂಡನೆಯ ಕುಬ್ಜ. ಮತ್ತು ಸ್ಮಾಲ್ ಆರ್ ಕ್ಯಾಪಿಟಲ್ ಟಿ ಲಿಂಗಾಣುವು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಜೊತೆ ಸೇರಿದಾಗ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ದುಂಡನೆಯ ಎತ್ತರ. ಅದೇ ರೀತಿಯಾಗಿ ಮುಂದೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ದುಂಡನೆಯ ಎತ್ತರ. ಸ್ಮಾಲ್ ಆರ್ ಕ್ಯಾಪಿಟಲ್ ಟಿ ಸುಕ್ಕಾದ ಎತ್ತರ. ಸ್ಮಾಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸುಕ್ಕಾದ ಎತ್ತರ. ಅದೇ ರೀತಿಯಾಗಿ ಸ್ಮಾಲ್ ಆರ್ ಸ್ಮಾಲ್ ಟಿ ಲಿಂಗಾಣುವು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಲಿಂಗಾಣು ಜೊತೆ ಸಂಕಲನಗೊಂಡ್ರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ದುಂಡನೆಯ ಎತ್ತರ. ಮುಂದೆ ನಾವು ಇದೇ ರೀತಿಯಾಗಿ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ದುಂಡನೆಯ ಕುಬ್ಜ. ಸ್ಮಾಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸುಕ್ಕಾದ ಎತ್ತರ. ಸ್ಮಾಲ್ ಆರ್ ಸ್ಮಾಲ್ ಟಿ ಸುಕ್ಕಾದ ಕುಬ್ಜ ಸಸ್ಯಗಳನ್ನು ನಾವು ಗಮನಿಸ್ತೀವಿ. ಮಕ್ಕಳೇ, ದ್ವಿತಳೀಕರಣದ F2 ಪೀಳಿಗೆಯ ವ್ಯಕ್ತರೂಪ ಅನುಪಾತ 9:3:3:1. ಇಲ್ಲಿ 9 ದುಂಡಾದ ಬೀಜಗಳುಳ್ಳ ಎತ್ತರ ಸಸ್ಯಗಳು, 3 ದುಂಡಾದ ಬೀಜಗಳುಳ್ಳ ಕುಬ್ಜ ಸಸ್ಯಗಳು, ಸುಕ್ಕಾದ ಬೀಜಗಳುಳ್ಳ ಎತ್ತರ ಸಸ್ಯಗಳು 3 ಹಾಗೂ ಸುಕ್ಕಾದ ಬೀಜಗಳುಳ್ಳ ಕುಬ್ಜ ಸಸ್ಯಗಳು 1 ಬರುವುದನ್ನು ಗಮನಿಸುತ್ತೇವೆ. ಈ ದ್ವಿತಳೀಕರಣದ F2 ಪೀಳಿಗೆಯ ಜೀನ್ ನಮೂನೆಯ ಅನುಪಾತ ಶುದ್ಧ ದುಂಡನೆಯ ಎತ್ತರ 1, ಶುದ್ಧ ದುಂಡನೆಯ ಮಿಶ್ರ ಎತ್ತರ 2, ಶುದ್ಧ ದುಂಡನೆಯ ಕುಬ್ಜ ಸಸ್ಯ 1, ಮಿಶ್ರ ದುಂಡನೆಯ ಶುದ್ಧ ಎತ್ತರ ಸಸ್ಯ 2, ಮಿಶ್ರ ದುಂಡನೆಯ ಎತ್ತರ ಸಸ್ಯ 4, ಮಿಶ್ರ ದುಂಡನೆಯ ಕುಬ್ಜ ಸಸ್ಯ 2, ಸುಕ್ಕಾದ ಶುದ್ಧ ಎತ್ತರ 1, ಸುಕ್ಕಾದ ಮಿಶ್ರ ಎತ್ತರ 2, ಕೊನೆಯದಾಗಿ ಸುಕ್ಕಾದ ಕುಬ್ಜ 1 ಬರೋದನ್ನು ಗಮನಿಸ್ತೀವಿ. ಮೆಂಡಲನ ಪ್ರಯೋಗಗಳ ಸ್ಪಷ್ಟವಾದ ವಿಶ್ಲೇಷಣೆಗಾಗಿ ರೂಪಿಸಲಾದ ಪರಿಕಲ್ಪನೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಘಟಕ ಗುಣದ ಪರಿಕಲ್ಪನೆ. ಗುಣಗಳು ಘಟಕಗಳಂತೆ ವರ್ತಿಸುತ್ತವೆ ಮತ್ತು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಾಗಿಸಲ್ಪಡುತ್ತವೆ. ಈ ಘಟಕಗಳು ಗುಣಗಳ ಅಭಿವ್ಯಕ್ತಿಗೆ ಕಾರಣವಾಗಿರುತ್ತವೆ. ಪ್ರಾಬಲ್ಯದ ಪರಿಕಲ್ಪನೆ. ಒಂದು ಗುಣ 2 ವಿಧವಾದ ಅಂಶಗಳಿಂದ ನಿಯಂತ್ರಿಸಲ್ಪಟ್ಟಿದೆ. ಅವುಗಳಲ್ಲಿ ಒಂದು ಪ್ರಬಲವಾಗಿದ್ದರೆ ಮತ್ತೊಂದು ಅಪ್ರಬಲ ಅಂಶವನ್ನು ಮುಚ್ಚುತ್ತದೆ. ಪ್ರತ್ಯೇಕತೆಯ ನಿಯಮ. ಲಿಂಗಾಣುಗಳು ಉತ್ಪತ್ತಿಯಾಗುವಾಗ ಭಿನ್ನ ಗುಣಗಳು ಪ್ರತ್ಯೇಕವಾಗುತ್ತವೆ. ಅಂದರೆ ಒಂದು ಲಿಂಗಾಣು ಗುಣದ ಒಂದು ಅಂಶವನ್ನು ಮಾತ್ರ ಸಾಗಿಸುತ್ತದೆ. ಸ್ವತಂತ್ರ ವಿಂಗಡಣೆಯ ನಿಯಮ. 2 ಜೀವಿಗಳು ಒಂದಕ್ಕಿಂತ ಹೆಚ್ಚು ಗುಣಗಳನ್ನು ಹೊಂದಿದ್ದರೆ ಪ್ರತಿ ಜೊತೆ ಗುಣವು ಇತರ ಗುಣಗಳಿಂದ ಸಂಪೂರ್ಣ ಸ್ವತಂತ್ರವಾಗಿ ಆನುವಂಶೀಯವಾಗುತ್ತದೆ. ಆನುವಂಶೀಯ ಗುಣಗಳು ವ್ಯಕ್ತವಾಗುವ ಬಗೆಯನ್ನು ನೋಡೋಣ. ಜೀವಕೋಶದಲ್ಲಿ ಪ್ರೋಟೀನ್ಗಳನ್ನು ತಯಾರಿಸಲು ಕೋಶೀಯ DNA ಮಾಹಿತಿಯ ಮೂಲವಾಗಿದೆ. ಒಂದು ಪ್ರೋಟೀನ್ ತಯಾರಿಕೆಗೆ ಬೇಕಾದ ಮಾಹಿತಿಯನ್ನು ಒದಗಿಸುವ DNA ಘಟಕವನ್ನು ಆ ಪ್ರೋಟೀನ್ನ ವಂಶವಾಹಿ ಎಂದು ಕರೆಯಲಾಗುತ್ತದೆ. ಸಸ್ಯಗಳು ಬೆಳವಣಿಗೆಯನ್ನು ಪ್ರಚೋದಿಸುವ ಚೋದನೆಗಳನ್ನು ಹೊಂದಿರುತ್ತವೆ. ಸಸ್ಯದ ಎತ್ತರ ಒಂದು ನಿರ್ದಿಷ್ಟ ಸಸ್ಯ ಚೋದನೆಯ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಸಸ್ಯವು ಉತ್ಪತ್ತಿ ಮಾಡುವ ಚೋದನೆಯ ಪ್ರಮಾಣವು ಉತ್ಪಾದನಾ ಪ್ರಕ್ರಿಯೆಯ ದಕ್ಷತೆಯನ್ನು ಅವಲಂಬಿಸಿರುತ್ತದೆ. ಈ ಪ್ರಕ್ರಿಯೆಗೆ ಅಗತ್ಯವಾದ ಕಿಣ್ವ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ ಸಸ್ಯವು ಅಧಿಕ ಪ್ರಮಾಣದ ಚೋದನೆಗಳನ್ನು ತಯಾರಿಸುತ್ತದೆ. ಇದರ ಪರಿಣಾಮವಾಗಿ ಸಸ್ಯವು ಎತ್ತರವಾಗಿ ಬೆಳೆಯುತ್ತದೆ. ಸದರಿ ಕಿಣ್ವದ ವಂಶವಾಹಿಯಲ್ಲಿ ಬದಲಾವಣೆಯಾದರೆ ಆ ಕಿಣ್ವದ ಚೋದನೆಯ ಪ್ರಮಾಣವು ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ಸಸ್ಯವು ಕುಬ್ಜವಾಗುತ್ತದೆ. 2 ಗುಣಗಳಾದ ಕ್ಯಾಪಿಟಲ್ ಆರ್ ಮತ್ತು ಕ್ಯಾಪಿಟಲ್ ಟಿ ಪರಸ್ಪರ ಜೊತೆಯಾಗಿರುವುದರಿಂದ ಸ್ವತಂತ್ರವಾಗಿ ಪೀಳಿಗೆಗೆ ವರ್ಗಾವಣೆಯಾಗಲು ಸಾಧ್ಯವಿಲ್ಲ.
ಪ್ರತಿಯೊಂದು ವಂಶವಾಹಿ ಪ್ರತಿಯೂ ಕೂಡ ವರ್ಣತಂತು ಎಂದು ಕರೆಯಲ್ಪಡುವ DNA ಪ್ರತ್ಯೇಕವಾದ ಸ್ವತಂತ್ರ ಘಟಕಗಳಿಂದಿವೆ ಹೊರತು ಉದ್ದನೆಯ ದಾರದಂತಿಲ್ಲ. ಪ್ರತಿಯೊಂದು ಜೀವಕೋಶವು ವರ್ಣತಂತುವೊಂದರ 2 ಪ್ರತಿಯನ್ನು ಹೊಂದಿರುತ್ತದೆ ಹಾಗೂ ತಲಾ ಒಂದು ಪ್ರತಿಯನ್ನು ಗಂಡು ಮತ್ತು ಹೆಣ್ಣು ಪೋಷಕ ಜೀವಿಗಳಿಂದ ಪಡೆದಿರುತ್ತದೆ. ಪ್ರತಿಯೊಂದು ಲಿಂಗಾಣುಕೋಶವು ತಂದೆಯ ಅಥವಾ ತಾಯಿಯ ವರ್ಣತಂತುವಿನ ಪ್ರತಿ ಜೋಡಿಯಿಂದ ಒಂದು ಪ್ರತಿ ಮಾತ್ರ ಪಡೆದುಕೊಳ್ಳುತ್ತದೆ. 2 ಲಿಂಗಾಣುಕೋಶಗಳು ಸಂಯೋಗಗೊಂಡು ಪೀಳಿಗೆಯಲ್ಲಿ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳನ್ನು ಪುನಃ ಸ್ಥಾಪಿಸಿ ಪ್ರಭೇದವೊಂದರ DNA ಸ್ಥಿರತೆಯನ್ನು ಖಾತರಿಪಡಿಸಿಕೊಳ್ಳುತ್ತದೆ. ಇದನ್ನು ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುವ ಎಲ್ಲ ಜೀವಿಗಳು ಬಳಸುತ್ತವೆ. ಲಿಂಗ ನಿರ್ಧರಣೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುವ 2 ಲಿಂಗಗಳು ಅನೇಕ ಕಾರಣಗಳಿಗಾಗಿ ವಿಭಿನ್ನವಾಗಿರುತ್ತವೆ. ನವಜಾತ ಜೀವಿಯ ಲಿಂಗವು ನಿರ್ಧಾರವಾಗಲು ವಿವಿಧ ಪ್ರಭೇದಗಳು ವಿಶಿಷ್ಟವಾದ ವಿಭಿನ್ನ ತಂತ್ರಗಳನ್ನು ಬಳಸುತ್ತವೆ. ಕೆಲವು ಜೀವಿಗಳು ಸಂಪೂರ್ಣವಾಗಿ ಪರಿಸರದ ಸೂಚನೆಗಳನ್ನು ಅವಲಂಬಿಸಿರುತ್ತವೆ. ಮತ್ತೆ ಕೆಲವು ಪ್ರಾಣಿಗಳಲ್ಲಿ ನಿಷೇಚನ ಹೊಂದಿದ ಮೊಟ್ಟೆಗಳನ್ನು ಯಾವ ತಾಪಮಾನದಲ್ಲಿ ಇಡಲಾಗಿದೆ ಎಂಬ ಅಂಶವು ಮೊಟ್ಟೆಗಳು ಹೆಣ್ಣಾಗಿ ಅಭಿವರ್ಧನೆಗೊಳ್ಳುತ್ತವೆಯೋ ಅಥವಾ ಗಂಡಾಗಿಯೋ ಎಂಬುದನ್ನು ನಿರ್ಧರಿಸುತ್ತದೆ. ಬಸವನ ಉಳುವಿನಲ್ಲಿ ಜೀವಿಗಳು ಲಿಂಗವನ್ನು ಬದಲಿಸುವ ಅಂಶವು ತಳೀಯವಾಗಿ ನಿರ್ಧರಿತವಾಗಿರುವುದಿಲ್ಲ. ಆದರೆ ಮಾನವರಲ್ಲಿ ಲಿಂಗವು ಹೆಚ್ಚಾಗಿ ತಳೀಯವಾಗಿಯೇ ನಿರ್ಧರಿಸಲ್ಪಡುತ್ತದೆ. ಮನುಷ್ಯರ ಎಲ್ಲ ವರ್ಣತಂತುಗಳು ಜೋಡಿಯಾಗಿರುವುದಿಲ್ಲ. ಬಹುತೇಕ ವರ್ಣತಂತುಗಳು ತಂದೆಯ ಮತ್ತು ತಾಯಿಯ ಪ್ರತಿಗಳನ್ನು ಹೊಂದಿದ್ದು ನಮ್ಮಲ್ಲಿ ಇಂತಹ 22 ಜೋಡಿಗಳಿವೆ. ಲಿಂಗ ವರ್ಣತಂತುಗಳು ಎಂದು ಕರೆಯಲ್ಪಡುವ ಒಂದು ಜೋಡಿ ವರ್ಣತಂತುಗಳು ಬೆಸ ಆಗಿದ್ದು ಯಾವಾಗಲೂ ಪರಿಪೂರ್ಣ ಜೋಡಿಯಾಗಿಲ್ಲ. ಮಹಿಳೆಯರು ಲಿಂಗ ವರ್ಣತಂತುಗಳ ಪರಿಪೂರ್ಣ ಜೋಡಿಯನ್ನು ಹೊಂದಿದ್ದು ಎರಡನ್ನೂ X ವರ್ಣತಂತುಗಳು ಎಂದು ಕರೆಯಲಾಗುತ್ತದೆ. ಪುರುಷರಲ್ಲಿ ಹೊಂದಿಕೆಯಾಗದ ಜೋಡಿ ಇದ್ದು ಒಂದು ಸಾಮಾನ್ಯ ಗಾತ್ರದ X ಮತ್ತು ಇನ್ನೊಂದು ಚಿಕ್ಕದಾಗಿದ್ದು Y ಎಂದು ಕರೆಯಲ್ಪಡುತ್ತದೆ. ಮಹಿಳೆಯರು XX, ಪುರುಷರು XY ಲಿಂಗವರ್ಣತಂತುಗಳನ್ನು ಹೊಂದಿರುತ್ತಾರೆ. ಹುಡುಗ ಅಥವಾ ಹುಡುಗಿ ತಮ್ಮ ತಾಯಿಯಿಂದ X ವರ್ಣತಂತುವನ್ನೇ ಪಡೆದುಕೊಳ್ಳುತ್ತಾರೆ. ಆದರೆ ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತಾಳೆ ಮತ್ತು Y ವರ್ಣತಂತುವನ್ನು ಪಡೆದ ಮಗು ಹುಡುಗನಾಗುತ್ತಾನೆ. ಹೀಗಾಗಿ ತಮ್ಮ ತಂದೆಯಿಂದ ಆನುವಂಶೀಯವಾಗುವ ವರ್ಣತಂತುವಿಂದ ಮಕ್ಕಳ ಲಿಂಗವು ನಿರ್ಧರಿಸಲ್ಪಡುತ್ತದೆ. ಜೀವ ವಿಕಾಸ. DNA ಸ್ವಪ್ರತೀಕರಣದಲ್ಲಾಗುವ ದೋಷಗಳಿಂದ ಮತ್ತು ಲೈಂಗಿಕ ಪ್ರಜನನದ ಪರಿಣಾಮವಾಗಿ ಸಂತಾನೋತ್ಪತ್ತಿ ಸಮಯದಲ್ಲಿ ಭಿನ್ನತೆಗಾಗಿ ಜೀವಿಗಳಲ್ಲಿ ಒಂದು ಅಂತರ್ಗತ ಪ್ರವೃತ್ತಿ ಇರುತ್ತದೆ. ಡಾರ್ವಿನ್ ರವರು ಸ್ಪಷ್ಟೀಕರಿಸಿದ ಅಂಶವಾದ ನಿಸರ್ಗದ ಆಯ್ಕೆ ಜೊತೆಗೆ ಆನುವಂಶಿಕವಾಗಿ ಬರುವ ವಿಭಿನ್ನ ಲಕ್ಷಣಗಳು ಸಹ ವಿಕಾಸಕ್ಕೆ ಎಡೆ ಮಾಡಿಕೊಡುತ್ತವೆ ಎಂಬುದೇ ಜೀವ ವಿಕಾಸದ ಆಧುನಿಕ ಕಲ್ಪನೆಯಾಗಿದೆ. ಕೆಲವೊಮ್ಮೆ ಉತ್ಪರಿವರ್ತನೆಯಿಂದಾದ ಬದಲಾವಣೆಗಳು ಆನುವಂಶೀಯವಾಗಿ ಮುಂದಿನ ಪೀಳಿಗೆಗೆ ಸಾಗಿ ಬಂದಾಗ ಒಂದು ಹೊಸ ಪ್ರಭೇದ ಉಂಟಾಗುತ್ತದೆ. ಇದೇ ಜೀವ ವಿಕಾಸದ ಮೂಲತತ್ವ. ಭಿನ್ನತೆಗಾಗಿ ಜೀವಿಗಳಲ್ಲಿರುವ ಪ್ರವೃತ್ತಿಯ ಪರಿಣಾಮಗಳ ಬಗ್ಗೆ ಅಭ್ಯಾಸ ಮಾಡೋಣ. ಅದರಲ್ಲಿ ಒಂದು ನಿದರ್ಶನ 12 ಕೆಂಪು ಜೀರುಂಡೆಗಳ ಒಂದು ಗುಂಪು. ಈ 12 ಕೆಂಪು ಜೀರುಂಡೆಗಳ ಒಂದು ಗುಂಪು ಹಸಿರು ಎಲೆಗಳ ಪೊದೆಗಳಲ್ಲಿ ವಾಸಿಸುತ್ತವೆ. ಇವುಗಳ ಸಮೂಹವು ಲೈಂಗಿಕ ಸಂತಾನೋತ್ಪತ್ತಿಯ ಮೂಲಕ ಬೆಳೆಯುವುದರಿಂದ ಭಿನ್ನತೆಗಳು ಸೃಷ್ಟಿಯಾಗ್ತವೆ. ಇವುಗಳನ್ನು ಕಾಗೆಗಳು ತಿನ್ನುತ್ತಾ ಹೋಗ್ತವೆ. ಜೀರುಂಡೆಗಳ ಸಂಖ್ಯೆ ಸಂತಾನೋತ್ಪತ್ತಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಜೀರುಂಡೆ ಸಮೂಹದಲ್ಲಿ ಹಲವು ಸಂದರ್ಭಗಳು ಎದುರಾಗ್ತವೆ. ಮೊದಲನೇ ಸನ್ನಿವೇಶ ಏನಾಗುತ್ತೆ ಎಂಬುದನ್ನು ಗಮನಿಸೋಣ. ಸಂತಾನೋತ್ಪತ್ತಿ ಸಮಯದಲ್ಲಿ ಬಣ್ಣದಲ್ಲಿ ಭಿನ್ನತೆ ಉಂಟಾಗುತ್ತೆ. ಕೆಂಪು ಬಣ್ಣಕ್ಕೆ ಬದಲಾಗಿ ಹಸಿರು ಬಣ್ಣದಲ್ಲಿರುವ ಜೀರುಂಡೆಯ ತನ್ನ ಬಣ್ಣವನ್ನು ಮುಂದಿನ ಪೀಳಿಗೆಗೂ ವರ್ಗಾಯಿಸುವುದರಿಂದ ಕಾಗೆಗಳು ಪೊದೆಗಳ ಹಸಿರು ಎಲೆಗಳ ಮೇಲೆ ಹಸಿರು ಬಣ್ಣದ ಜೀರುಂಡೆಗಳನ್ನು ನೋಡಲು ಸಾಧ್ಯವಿಲ್ಲವಾದ್ದರಿಂದ ಅವುಗಳನ್ನು ತಿನ್ನಲು ಸಾಧ್ಯವಿಲ್ಲ. ಇದರ ಪರಿಣಾಮವಾಗಿ ಜೀರುಂಡೆ ಸಮೂಹದಲ್ಲಿ ಕೆಂಪು ಬಣ್ಣಕ್ಕಿಂತ ಹಸಿರು ಬಣ್ಣದ ಜೀರುಂಡೆಗಳು ಹೆಚ್ಚಾಗಿರುತ್ತವೆ. ಎರಡನೆಯ ಸಂದರ್ಭ ಏನಾಗುತ್ತೆ? ಸಂತಾನೋತ್ಪತ್ತಿಯ ಸಮಯದಲ್ಲಿ ಬಣ್ಣದಲ್ಲಿ ಉಂಟಾಗುವ ಭಿನ್ನತೆಯು ನೀಲಿ ಬಣ್ಣದ ಜೀರುಂಡೆಗೆ ಕಾರಣವಾಗುತ್ತದೆ. ಈ ಜೀರುಂಡೆಯು ನೀಲಿ ಬಣ್ಣವನ್ನು ಅದರ ಮುಂದಿನ ಪೀಳಿಗೆಗೂ ವರ್ಗಾಯಿಸುತ್ತದೆ. ಜೀರುಂಡೆಯ ಸಮೂಹವು ವಿಸ್ತರಿಸಿದಂತೆ ಕೆಲವು ನೀಲಿ ಜೀರುಂಡೆಗಳು ಇದ್ದರೂ ಹೆಚ್ಚಿನವು ಕೆಂಪು ಬಣ್ಣದ್ದಾಗಿವೆ. ಆದರೆ ಈ ಹಂತದಲ್ಲಿ
ಆನೆಯೊಂದು ಬಂದು ಜೀರುಂಡೆಗಳು ವಾಸಿಸುವ ಪೊದೆಗಳನ್ನು ತುಳಿದು ಹಾಕಿ ಜೀರುಂಡೆಗಳ ಬಹುಭಾಗವನ್ನು ಕೊಲ್ಲುತ್ತದೆ ಅಂತ ತಿಳ್ಕೊಂಡ್ರೆ, ಆಕಸ್ಮಿಕವಾಗಿ ಉಳಿದುಕೊಂಡಿರುವ ಕೆಲವು ಜೀರುಂಡೆಗಳಲ್ಲಿ ಬಹುಶಃ ನೀಲಿ ಬಣ್ಣದವು ಹೆಚ್ಚಾಗಿರ್ತವೆ. ಜೀವ ವಿಕಾಸದ ಪರಿಕಲ್ಪನೆಯ ಮೂಲ ತತ್ವದ ಬಗ್ಗೆ ನಾವು ಕಲ್ಕೊಳ್ಳೋಣ. ಅಪರೂಪದ ಭಿನ್ನತೆಯಾಗಿ ಪ್ರಾರಂಭವಾಗಿದ್ದು ಸಮೂಹದ ಸಾಮಾನ್ಯ ಗುಣವಾಗಿ ಮಾರ್ಪಾಡಾಗಿರುವುದು. ಪೀಳಿಗೆಯಿಂದ ಪೀಳಿಗೆಗೆ ನಿರ್ದಿಷ್ಟ ಗುಣಗಳ ಪುನರಾವರ್ತನೆಯ ಪ್ರಮಾಣ ಬದಲಾವಣೆಯಾಗಿರುವುದು. ವಂಶವಾಹಿಗಳು ಗುಣಗಳನ್ನು ನಿಯಂತ್ರಿಸುವುದರಿಂದ ಪೀಳಿಗೆಯಿಂದ ಪೀಳಿಗೆಗೆ ನಿರ್ದಿಷ್ಟ ವಂಶವಾಹಿಯ ಪುನರಾವರ್ತನೆಯ ಪ್ರಮಾಣ ಬದಲಾವಣೆಯಾಗಿರುವುದು. ಭಿನ್ನತೆಯು ಬದುಕುಳಿಯುವಿಕೆಗೆ ಅನುಕೂಲವಾಗಿದ್ದರಿಂದ ಸಾಮಾನ್ಯ ಗುಣ ನೈಸರ್ಗಿಕವಾಗಿ ಆಯ್ಕೆಯಾಗಿರುವುದು. ನೈಸರ್ಗಿಕ ಆಯ್ಕೆಯು ಕಾಗೆಗಳಿಂದ ಉಂಟಾಗಿರುವುದು. ಜೀರುಂಡೆಯ ಸಮೂಹದಲ್ಲಿ ತನ್ನ ಪರಿಸರಕ್ಕೆ ಉತ್ತಮವಾಗಿ ಹೊಂದಿಕೊಳ್ಳುವಂತೆ ಹಸಿರು ಬಣ್ಣದ ಜೀರುಂಡೆಗಳು ಉಂಟಾಗಿರುವುದು. ಒಂದು ಬಣ್ಣ ಹೊಂದಿರುವ ಜೀರುಂಡೆಗಳ ಆಕಸ್ಮಿಕ ಬದುಕುಳಿಕೆಯ ಪರಿಣಾಮವಾಗಿ ಕಂಡುಬರುವ ಸಮೂಹದ ಸಾಮಾನ್ಯ ಗುಣವನ್ನು ಬದಲಿಸುವ ವಿಷಯವಾಗಿದ್ದು, ಸಣ್ಣ ಸಮೂಹದಲ್ಲಿನ ಅವಘಡಗಳು ಕೆಲವು ವಂಶವಾಹಿಗಳ ಪುನರಾವರ್ತನೆಯನ್ನು ಬದಲಾಯಿಸಬಹುದು. ಆನುವಂಶೀಯ ದಿಕ್ಚ್ಯುತಿ ಯಾವುದೇ ಹೊಂದಾಣಿಕೆಗಳಿಲ್ಲದೆ ಜೀವ ವೈವಿಧ್ಯತೆಯನ್ನು ಒದಗಿಸುವ ವಂಶವಾಹಿಗಳನ್ನು ಬದಲಾಯಿಸುವ ಪುನರಾವರ್ತನೆ. ನಾವೀಗ ಮೂರನೇ ಪರಿಸ್ಥಿತಿ ಏನಾಗುತ್ತೆ ಎಂಬುದನ್ನು ಗಮನಿಸೋಣ. ಜೀರುಂಡೆ ಸಮೂಹವು ವಿಸ್ತರಿಸಲು ಪ್ರಾರಂಭವಾಗುತ್ತಿದ್ದಂತೆ ಸಸ್ಯಗಳು ರೋಗದಿಂದ ಬಳಲ್ತಾ ಹೋಗ್ತವೆ. ಜೀರುಂಡೆಗಳ ಪೋಷಣೆಗೆ ಬೇಕಾದ ಎಲೆಗಳ ಪ್ರಮಾಣ ಇದರಿಂದ ಕಡಿಮೆಯಾಗುತ್ತೆ. ಜೀರುಂಡೆಗಳು ಸರಿಯಾಗಿ ಪೋಷಿಸಲ್ಪಡದೆ ಸರಾಸರಿ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೇ ಆನುವಂಶೀಯ ಭಿನ್ನತೆಯು ಈ ಸಂದರ್ಭದಲ್ಲಿ ಸಂಭವಿಸುವುದಿಲ್ಲ. ಹಲವಾರು ವರ್ಷಗಳ ನಂತರ ನಾವು ಈ ರೀತಿ ಆದರೂ ಅನೇಕ ಕೊರತೆಯಲ್ಲಿ ಕೆಲವು ಜೀರುಂಡೆಗಳು ಉಳಿದಿರ್ತವೆ, ಮತ್ತೆ ಸಸ್ಯರೋಗವು ನಿರ್ಮೂಲನೆಯಾಗಿರೋದನ್ನು ಕಾಣ್ತೀವಿ. ಗಳಿಸಿದ ಮತ್ತು ಆನುವಂಶೀಯವಾದ ಗುಣಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುವ ಸಮೂಹದ ಲಿಂಗಾಣುಕೋಶಗಳು ವಿಶೇಷ ಸಂತಾನೋತ್ಪತ್ತಿ ಅಂಗಾಂಶದಲ್ಲಿ ಉತ್ಪತ್ತಿಯಾಗ್ತವೆ. ಹಸಿವಿನ ಕಾರಣದಿಂದ ಜೀರುಂಡೆಯ ತೂಕವು ಕಡಿಮೆಯಾಗಿರಬಹುದಾದ್ದರಿಂದ ಲಿಂಗಾಣುಕೋಶಗಳ DNA ಬದಲಾವಣೆ ಆಗಲ್ಲ. ಕಡಿಮೆ ತೂಕವು ಆನುವಂಶೀಯವಾಗಿ ಪಡೆಯಬಹುದಾದ ಒಂದು ಗುಣ ಅಲ್ಲ. ಹಸಿವಿನಿಂದ ಜೀರುಂಡೆಯ ಕೆಲವು ತಲೆಮಾರುಗಳ ಸಂತತಿಯ ತೂಕ ಕಡಿಮೆಯಾಗುವುದು ಜೀವ ವಿಕಾಸದ ಉದಾಹರಣೆಯಲ್ಲ, ಏಕೆಂದರೆ ಭಿನ್ನತೆಯು ಪೀಳಿಗೆಯಿಂದ ಪೀಳಿಗೆಗೆ ಆನುವಂಶೀಯವಾಗಿಲ್ಲ. ಅಲೈಂಗಿಕ ಅಂಗಾಂಶಗಳಲ್ಲಿ ಆದ ಬದಲಾವಣೆಯು ಲಿಂಗಾಣುಕೋಶದ DNAಗೆ ವರ್ಗಾವಣೆಯಾಗುವುದಿಲ್ಲ. ಇದರಿಂದ ತನ್ನ ಜೀವಿತಾವಧಿಯಲ್ಲಿ ಜೀವಿಯು ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಮತ್ತು ಜೀವ ವಿಕಾಸವನ್ನು ನಿರ್ದೇಶಿಸಲು ಸಾಧ್ಯವಿಲ್ಲ. ಉದಾಹರಣೆ, ಲೆಮಾರ್ಕನ ಸಿದ್ಧಾಂತಗಳನ್ನು ತಳ್ಳಿ ಹಾಕುತ್ತಾ ಆಗಸ್ಟ್ ವೈಸ್ಮನ್ ಎಂಬಾತನು ಜೀವಿಗಳಲ್ಲಿ ಅಂಗಾಂಗಗಳ ಉಪಯುಕ್ತತೆ ಅಥವಾ ಅನುಪಯುಕ್ತತೆಯಿಂದಾಗಿಯೇ ಲಕ್ಷಣಗಳು ಆನುವಂಶಿಕವಾಗಿ ವರ್ಗಾವಣೆಯಾಗುವುದಿಲ್ಲವೆಂದು ಪ್ರತಿಪಾದಿಸುತ್ತಾರೆ. ಇವರು ಪ್ರಯೋಗಾತ್ಮಕವಾಗಿ ಇಲಿಗಳ ಬಾಲವನ್ನು ಕತ್ತರಿಸಿ ನಂತರ ಅವುಗಳ ಮುಂದಿನ ಪೀಳಿಗೆಯಲ್ಲಿ ಬಾಲಗಳು ಸ್ವಾಭಾವಿಕವಾಗಿ ಇರುವುದನ್ನು ನಿರೂಪಣೆ ಮಾಡ್ತಾರೆ. ಈಗ ನಾವು ಚಾರ್ಲ್ಸ್ ಡಾರ್ವಿನ್ ರವರ ಬಗ್ಗೆ ತಿಳಿದುಕೊಳ್ಳೋಣ. ನಿಸರ್ಗದ ಆಯ್ಕೆಯ ಮೂಲಕ ಜೀವ ವಿಕಾಸವಾಗುತ್ತದೆ ಎಂಬ ಸಿದ್ಧಾಂತವನ್ನು ಮಂಡಿಸಲು ಇವರು ಅನೇಕ ಪ್ರಯೋಗಗಳನ್ನು ನಡೆಸ್ತಾರೆ. ತಮ್ಮ 22ನೇ ವಯಸ್ಸಿನಲ್ಲಿ ಒಂದು ನೌಕಾಯಾನ ಕೈಗೊಂಡು ದಕ್ಷಿಣ ಅಮೆರಿಕ ಮತ್ತು ತೀರದ ದ್ವೀಪಗಳಲ್ಲಿನ ಜೀವ ವೈವಿಧ್ಯತೆಗಳನ್ನು ಅಧ್ಯಯನ ಮಾಡ್ತಾರೆ. ಇವರೊಬ್ಬ ಪ್ರಬುದ್ಧ ಪರಿಸರ ಶಾಸ್ತ್ರಜ್ಞರಾಗಿದ್ದಾರೆ. ಭೂಮಿಯ ಮೇಲೆ ಜೀವ ವಿಕಾಸ ಹೇಗೆ ಆಗಿದೆ ಎಂಬುದನ್ನು ತಿಳಿದುಕೊಳ್ಳೋಕ್ಕೆ ಡಾರ್ವಿನ್, ಹ್ಯಾಲ್ಡೆನ್, ಮಿಲ್ಲರ್, ಮೆಂಡಲ್ ಪ್ರತಿಪಾದಿಸಿರ್ತಕ್ಕಂಥ ಅಂಶಗಳ ಕಡೆ ನಾವು ಅವಲೋಕನ ಮಾಡೋಣ. ಡಾರ್ವಿನ್ರ ಜೀವ ವಿಕಾಸ ಸಿದ್ಧಾಂತವು ಸರಳ ಜೀವಿಗಳಿಂದ ಸಂಕೀರ್ಣ ಜೀವಿಗಳು ಹೇಗೆ ಉಂಟಾಗುತ್ತವೆ ಎಂಬುದನ್ನು ತಿಳಿಸುತ್ತದೆ. ಮೆಂಡಲ್ರ ಪ್ರಯೋಗಗಳು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಗುಣಗಳು ವರ್ಗಾವಣೆಯಾಗುವ ಕಾರ್ಯವೈಖರಿಯನ್ನು ತಿಳಿಸುತ್ತವೆ. ಆದರೆ ಭೂಮಿಯ ಮೇಲೆ ಜೀವದ ಉಗಮ ಹೇಗೆ ಶುರುವಾಯಿತು ಎಂದು ಇವರಿಬ್ಬರೂ ತಿಳಿಸಕ್ಕಾಗಲಿಲ್ಲ. JBS ಆಲ್ಡೆನ್ ಎಂಬ ಬ್ರಿಟಿಷ್ ವಿಜ್ಞಾನಿ ಭೂಮಿಯು ರೂಪುಗೊಂಡ ನಂತರದಲ್ಲಿ ಕಂಡುಬಂದ ನಿರವಯವ ಅಣುಗಳಿಂದ ಜೀವದ ಉಗಮ ಪ್ರಾರಂಭವಾಗಿರಬಹುದೆಂದು ಸೂಚಿಸುತ್ತಾರೆ. ಇದು ಜೀವದ ಉಗಮಕ್ಕೆ ಅಗತ್ಯವಾಗಿದ್ದ ಸಾವಯವ ಅಣುಗಳ ಉತ್ಪಾದನೆ ಮುಂದುವರೆದು ರಾಸಾಯನಿಕ ಸಂಶ್ಲೇಷಣೆಗಳಿಂದ ಪ್ರಾರಂಭಿಕ ಪ್ರಾಚೀನ ಜೀವಿಗಳು ಉಂಟಾಗಿರಬಹುದು ಎಂಬುದನ್ನು ತಿಳಿಸುತ್ತೆ. ಸ್ಟಾನ್ಲಿ ಎಲ್ ಮಿಲ್ಲರ್ ಮತ್ತು ಹೆರಾಲ್ಡ್ ಸಿ
1953ರಲ್ಲಿ ನಡೆಸಿದ ಪ್ರಯೋಗಗಳು ಪ್ರಾರಂಭಿಕ ಜೀವಿಗಳು ಉಂಟಾಗಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತೆ. ಪ್ರಭೇದೀಕರಣ, ಸ್ಪೀಸಿಯೇಷನ್ ಹಂಗಂದರೆ ಏನು ಎಂಬುದನ್ನು ತಿಳಿಯೋಣ. ಜಾತ್ಯುದ್ಭವ, ಜೈವಿಕ ಪ್ರಕ್ರಿಯೆಗಳಿಂದ ಹೊಸ ಪ್ರಭೇದಗಳ ವಿಕಾಸವಾಗುವ ವಿಧಾನ. ಜೀವ ವಿಕಾಸದಲ್ಲಿನ ಬದಲಾವಣೆಗಳು ಸಣ್ಣ ಪ್ರಮಾಣದಲ್ಲಿ ಆಗುವುದರೊಂದಿಗೆ ನಿರ್ದಿಷ್ಟ ಪ್ರಭೇದವೊಂದರ ಸಾಮಾನ್ಯ ಗುಣಗಳನ್ನು ಬದಲಾಯಿಸುವುದರ ಮೂಲಕ ಆನುವಂಶೀಯ ದಿಕ್ಚ್ಯುತಿಯು ಹಲವಾರು ಪೀಳಿಗೆಗಳ ಮುಖಾಂತರ ಹಲವಾರು ಬದಲಾವಣೆಗಳನ್ನು ಪ್ರತಿ ಉಪಸಮೂಹಗಳಲ್ಲಿ ಒಗ್ಗೂಡಿಸುವುದರಿಂದ ಪ್ರತಿ ಪೀಳಿಗೆಯಲ್ಲೂ ವಂಶವಾಹಿಯ ಅರಿವು ಮತ್ತು ನಿಸರ್ಗದ ಆಯ್ಕೆಗಳು ಒಟ್ಟಾಗಿ ಎರಡು ಬಗೆಯಾಗಿ ಪ್ರತ್ಯೇಕಿಸಲ್ಪಟ್ಟ ಜೀವಿಗಳ ಉಪಸಮೂಹಗಳು ಪರಸ್ಪರ ಭಿನ್ನವಾಗುತ್ತಾ ಸಂತಾನೋತ್ಪತ್ತಿ ಉಂಟಾಗದಂತೆ ಅಸಮರ್ಥವಾದಾಗ ಹೊಸ ಪ್ರಭೇದಗಳು ರೂಪುಗೊಳ್ಳುತ್ತವೆ. ಜೀವ ವಿಕಾಸ ಮತ್ತು ವರ್ಗೀಕರಣದ ಬಗ್ಗೆ ಅಭ್ಯಾಸ ಮಾಡೋಣ. ಪ್ರಭೇದಗಳ ನಡುವಿನ ಗುಣಲಕ್ಷಣಗಳ ಶ್ರೇಣೀಕರಣವನ್ನು ಗುರುತಿಸುವ ಮೂಲಕ ನಮ್ಮ ಸುತ್ತಮುತ್ತಲಿನ ಜೀವಿ ಪ್ರಭೇದಗಳು ಜೀವ ವಿಕಾಸೀಯ ಸಂಬಂಧಗಳನ್ನು ಗುರುತಿಸುವ ಮೂಲಕ ತಿಳಿಯಬಹುದು. ಜೀವಿಗಳ ನಡುವಿನ ಸಾಮ್ಯತೆಗಳು ಅವುಗಳನ್ನು ಗುಂಪಾಗಿ ವಿಂಗಡಿಸಿ ನಂತರ ಅಧ್ಯಯನ ಮಾಡಲು ಸಹಾಯ ಮಾಡುತ್ತವೆ. ಗುಣಗಳೆಂದರೆ ಬಾಹ್ಯ ರೂಪು ಅಥವಾ ವರ್ತನೆಗಳ ವಿವರಗಳು, ಅಂದರೆ ಒಂದು ನಿರ್ದಿಷ್ಟ ರೂಪು ಅಥವಾ ನಿರ್ದಿಷ್ಟ ಕಾರ್ಯ. ನಮಗೆ ಕೈಕಾಲುಗಳಿರುವುದು, ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ನಡೆಸಬಲ್ಲವು, ಇವೆಲ್ಲ ಗುಣಗಳೇ. ಕೆಲವೊಂದು ಮೂಲಭೂತ ಗುಣಗಳನ್ನು ಎಲ್ಲ ಜೀವಿಗಳು ಹಂಚಿಕೊಂಡಿರ್ತವೆ. ವಿವಿಧ ಜೀವಿಗಳ ಜೀವಕೋಶ ನ್ಯೂಕ್ಲಿಯಸ್ ಹೊಂದಿದೆಯೇ ಎಂಬುದು ಜೀವಕೋಶದ ಮೂಲಭೂತ ವಿನ್ಯಾಸದಲ್ಲಿ ಕಂಡುಬರುವ ಪ್ರಮುಖ ವ್ಯತ್ಯಾಸವಾಗಿರುತ್ತೆ. ಯೂಕ್ಯಾರಿಯೋಟ್ ಜೀವಿಗಳ ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಸ್ಪಷ್ಟವಾಗಿ ಕಂಡುಬಂದರೆ ಪ್ರೋಕ್ಯಾರಿಯೋಟ್ ಜೀವಿಗಳ ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಸ್ಪಷ್ಟವಾಗಿ ಇರೋದಿಲ್ಲ. ಯೂಕ್ಯಾರಿಯೋಟ್ ಜೀವಿಗಳಲ್ಲಿ ಜೀವಕೋಶ ಮತ್ತು ಅಂಗಾಂಶಗಳಿಗೆ ವಿಶೇಷತೆ ನೀಡಿ ದೇಹದ ಮೂಲಭೂತ ವಿನ್ಯಾಸದಲ್ಲಿ ಬದಲಾವಣೆಯನ್ನು ಉಂಟು ಮಾಡ್ತವೆ. ಬಹುಕೋಶೀಯ ಜೀವಿಗಳು ದ್ವಿತೀಯ ಸಂಶ್ಲೇಷಣೆ ನಡೆಸುತ್ತದೆಯೇ ಇಲ್ಲವೇ ಎಂಬುದರ ಮೇಲೆ ಮುಂದಿನ ಹಂತದ ವರ್ಗೀಕರಣ ನಡೆಯುತ್ತೆ. ಕಶೇರುಕಗಳಲ್ಲಿ ಅಸ್ಥಿಪಂಜರ ದೇಹದ ಒಳಗೆ ಅಥವಾ ಹೊರಗೆ ಇದೆಯೇ ಎಂಬುದು ಮೂಲಭೂತ ವಿನ್ಯಾಸದ ಮತ್ತೊಂದು ವ್ಯತ್ಯಾಸವನ್ನು ತೋರಿಸುತ್ತದೆ. ಎರಡು ಪ್ರಭೇದಗಳ ಸಾಮಾನ್ಯ ಲಕ್ಷಣಗಳು ಹೆಚ್ಚಿದಂತೆಲ್ಲ ಅವುಗಳ ನಡುವಿನ ಸಂಬಂಧವೂ ನಿಕಟವಾಗುತ್ತದೆ. ನಿಕಟ ಸಂಬಂಧವಿದ್ದಷ್ಟು ಲಕ್ಷಣಗಳು ಇತ್ತೀಚಿನ ಸಾಮಾನ್ಯ ಪೂರ್ವಜರನ್ನು ಹೋಲುತ್ತವೆ. ಸೋದರ ಸಂಬಂಧಿಗಳ ಸಾಮಾನ್ಯ ಪೂರ್ವಜರಾದ ಅಜ್ಜ ಅಜ್ಜಿಯರು ಅವರಿಗಿಂತ 2 ಪೀಳಿಗೆಗಳ ಹಿಂದಿನವರು, ಮೊದಲ ಪೀಳಿಗೆಯವರಲ್ಲ. ಆದ್ದರಿಂದ ಜೀವ ವಿಕಾಸೀಯ ಸಂಬಂಧಗಳ ಪ್ರತಿಬಿಂಬವೇ ಪ್ರಭೇದಗಳ ವರ್ಗೀಕರಣ. ಭೂಚರಿತ್ರೆಯ ಯಾವುದೋ ಕಾಲಘಟ್ಟದಲ್ಲಿ ನಿರವಯವ ವಸ್ತುಗಳಿಂದ ಜೀವದ ಸೃಷ್ಟಿ ಮೊದಲುಗೊಂಡಿದೆ. ಹಾಗಾದರೆ ನಾವು ಜೀವ ವಿಕಾಸೀಯ ಸಂಬಂಧಗಳ ಪತ್ತೆ ಮಾಡೋದು ಹೇಗೆ ಎಂಬುದನ್ನು ತಿಳ್ಕೊಳ್ಳೋಣ. ವಿಭಿನ್ನ ಜೀವಿಗಳಲ್ಲಿ ಸಾಮ್ಯತೆ ಇರುವ ಲಕ್ಷಣಗಳಿರುತ್ತವೆ, ಏಕೆಂದರೆ ಅವು ಒಂದೇ ಸಾಮಾನ್ಯ ಪೂರ್ವಜರಿಂದ ಆನುವಂಶೀಯವಾಗಿರುತ್ತವೆ. ಅದರಲ್ಲಿ ರಚನಾನುರೂಪಿ ಅಂಗಗಳು, ಹೋಮೋಲಾಗಸ್ ಆರ್ಗನ್ಸ್ಗಳ ರಚನೆಯನ್ನು ನಾವು ತಿಳ್ಕೊಳ್ಳೋಣ. ಪಕ್ಷಿಗಳು, ಸರೀಸೃಪಗಳು, ಉಭಯವಾಸಿಗಳಿಗಿರುವಂತೆ ಸ್ತನಿಗಳಿಗೂ 4 ಕಾಲುಗಳಿವೆ. ಕಶೇರುಕಗಳ ಕಾಲುಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುವಂತೆ ಮಾರ್ಪಾಡಾಗಿದ್ದರೂ ಅವುಗಳ ಮೂಲ ವಿನ್ಯಾಸ ಒಂದೇ ಆಗಿದೆ. ವಿಭಿನ್ನವಾಗಿ ಕಾಣುವ ಪ್ರಭೇದಗಳ ನಡುವಿನ ಜೀವ ವಿಕಾಸೀಯ ಸಂಬಂಧಗಳನ್ನು ಗುರುತಿಸಲು ಇದು ಸಹಾಯಕವಾಗಿದೆ. ಹೀಗಿದ್ದರೂ ಅಂಗಗಳ ಆಕಾರದಲ್ಲಿನ ಸಾಮ್ಯತೆಗೆ ಒಂದೇ ಮೂಲದ ಪೂರ್ವಜ ಜೀವಿ ಕಾರಣವೆಂದು ಹೇಳಕ್ಕಾಗಲ್ಲ. ಕಾರ್ಯಾನುರೂಪಿ ಅಂಗಗಳ ಒಂದು ರಚನೆಯನ್ನು ನಾವೀಗ ನೋಡೋಣ. ಆನಲಾಗಸ್ ಆರ್ಗನ್ಸ್. ಹಕ್ಕಿಗಳ ಹಾಗೂ ಬಾವಲಿಯ ರೆಕ್ಕೆಗಳನ್ನು ಕೂಲಂಕುಷವಾಗಿ ನೋಡಿದಾಗ ಬಾವಲಿಯ ರೆಕ್ಕೆಗಳು ನೀಳವಾಗಿ ಬೆರಳುಗಳ ನಡುವೆ ಚರ್ಮದ ಮಡಿಕೆಗಳಾಗಿವೆ. ಹಕ್ಕಿಗಳ ರೆಕ್ಕೆಯು ತೋಳಿನುದ್ದಕ್ಕೂ ಆವರಿಸಿರುವ ಗರಿಪುಕ್ಕಗಳಿಂದ ಕೂಡಿದೆ. ಹಕ್ಕಿ ಮತ್ತು ಬಾವಲಿಗಳ ರೆಕ್ಕೆಗಳ ವಿನ್ಯಾಸ, ರಚನೆ ಹಾಗೂ ಘಟಕಗಳು ಬಹಳ ವಿಭಿನ್ನವಾಗಿರ್ತವೆ. ಅವು ಹಾರಾಡಲು ಬಳಕೆಯಾಗುವುದರಿಂದ ಒಂದೇ ರೀತಿ ಕಂಡರೂ ಅವುಗಳ ಮೂಲ ಒಂದೇ ಅಲ್ಲ. ಪಳೆಯುಳಿಕೆಗಳು ಹಂಗಂದರೆ ಏನು? ಇವುಗಳಿಂದ ನಮಗೆ ಜೀವ ವಿಕಾಸಕ್ಕೆ ಯಾವ ಸಾಕ್ಷಿ ಸಿಗುತ್ತೆ ಎಂಬುದನ್ನು ಗಮನಿಸೋಣ. ಜೀವಿಗಳ ಅವಶೇಷಗಳು ಅಥವಾ ಅವುಗಳ ಮುದ್ರೆಗಳು. ಪಳೆಯುಳಿಕೆಯು ಜೀವಿಯ ಇಡೀ ಶರೀರ ಅಥವಾ ಯಾವುದಾದರೊಂದು ಭಾಗವಾಗಿರಬಹುದು. ಕೀಟವೊಂದು ಬಿಸಿ ನೀರು ಬುಗ್ಗೆಯ ಕೆಸರಿನಲ್ಲಿ ಸಿಲುಕಿದರೆ ಬೇಗನೆ ಕೊಳೆಯದೆ ನಿಧಾನವಾಗಿ ಗಟ್ಟಿಯಾಗುತ್ತಾ ಕೀಟದ ದೇಹ ಭಾಗಗಳ ಪಡಿಯಚ್ಚು ಹಾಗೆ ಉಳಿಯುತ್ತದೆ. ಇದೇ
ಪಳೆಯುಳಿಕೆ. ಪಳೆಯುಳಿಕೆಗಳ ಕಾಲವನ್ನು ಅಂದಾಜು ಮಾಡಲು ಇರುವ ವಿಧಾನಗಳ ಬಗ್ಗೆ ಗಮನಹರಿಸೋಣ. ಸಾಪೇಕ್ಷ ವಿಧಾನ. ಭೂಮಿಯನ್ನು ಅಗೆಯುತ್ತಾ ಹೋದಂತೆ ಮೇಲ್ಪದರದಲ್ಲಿ ಸಿಗುವ ಪಳೆಯುಳಿಕೆಗಳು ಆಳಪದರದಲ್ಲಿನ ಪಳೆಯುಳಿಕೆಗಳಿಗಿಂತ ಇತ್ತೀಚಿನವಾಗಿರುತ್ತವೆ. ಎರಡನೇ ವಿಧಾನ ಅನುಪಾತ ವಿಧಾನ, ಕಾರ್ಬನ್ ಡೇಟಿಂಗ್. ಪಳೆಯುಳಿಕೆಯಲ್ಲಿರುವ ಧಾತುವೊಂದರ ವಿವಿಧ ಸ್ಥಾನಗಳಿಗೆ ಇರುವ ಅನುಪಾತ ಕಂಡುಹಿಡಿಯುವ ಮೂಲಕ ಕಾಲ ನಿರ್ಣಯ ಮಾಡಲಾಗುತ್ತೆ. ಸಂಕೀರ್ಣ ಅಂಗಗಳು ಅನೇಕ ಪೀಳಿಗೆಗಳಿಂದ ಸ್ವಲ್ಪ ಸ್ವಲ್ಪವಾಗಿ ರೂಪುಗೊಂಡಿರುತ್ತವೆ. ಮಧ್ಯ ಹಂತದ ಅಲ್ಪ ಅಭಿವೃದ್ಧಿ ಹೊಂದಿದ ಕಣ್ಣು ಕೂಡ ಸ್ವಲ್ಪ ಮಟ್ಟಿಗೆ ಉಪಯುಕ್ತವಾಗುತ್ತೆ. ವಾಸ್ತವದಲ್ಲಿ ಕಣ್ಣು ಕೂಡ ರೆಕ್ಕೆಯಂತೆ ವ್ಯಾಪಕವಾಗಿ ಕಂಡುಬರುವ ಹೊಂದಾಣಿಕೆಯಾಗಿದೆ. ಈ ಬಗೆಯ ಕಣ್ಣುಗಳನ್ನು ಕೀಟ, ಆಕ್ಟೋಪಸ್, ಕಶೇರುಕಗಳಲ್ಲಿಯೂ ಕಾಣಬಹುದು. ಮೇಲಿನ ಎಲ್ಲ ಜೀವಿಗಳ ಕಣ್ಣಿನ ರಚನೆಯು ಪರಸ್ಪರ ವಿಭಿನ್ನವಾಗಿದೆ. ಇಷ್ಟರಿಂದಲೇ ಇವುಗಳ ಜೀವ ವಿಕಾಸ ಸಂಬಂಧಗಳು ಪ್ರತ್ಯೇಕವೆಂದು ಸೂಚಿಸಬಹುದು. ಪ್ರಾರಂಭದಲ್ಲಿ ಒಂದು ಗುಣಕ್ಕೆ ಉಪಯುಕ್ತವಾದ ಬದಲಾವಣೆಯು ನಂತರ ಅದಕ್ಕಿಂತ ವಿಭಿನ್ನವಾದ ಕಾರ್ಯಕ್ಕೆ ಬಳಕೆಯಾಗಬಹುದು. ಗರಿಗಳು ಹಕ್ಕಿಗಳ ದೇಹವನ್ನು ಚಳಿಯಿಂದ ರಕ್ಷಿಸಲೆಂದೇ ಶುರುವಾದವು, ಆದರೆ ನಂತರದಲ್ಲಿ ಹಾರಲು ಉಪಯುಕ್ತವಾಗಿವೆ. ವಾಸ್ತವದಲ್ಲಿ ಕೆಲವೊಂದು ಡೈನೋಸಾರ್ಗಳು ಹಾರಲು ಅಸಮರ್ಥವಾಗಿದ್ದರೂ ಗರಿಗಳನ್ನು ಹೊಂದಿದ್ದವು. ಹಕ್ಕಿಗಳು ಕಾಲಾನಂತರದಲ್ಲಿ ಗರಿಗಳನ್ನು ಬಳಸಿ ಹಾರಲು ಹೊಂದಿಕೊಂಡಂತೆ ಕಾಣುತ್ತವೆ. ಡೈನೋಸಾರ್ಗಳು ಸರೀಸೃಪಗಳಾಗಿದ್ದರಿಂದ ಹಕ್ಕಿಗಳು ಖಂಡಿತವಾಗಿ ಸರೀಸೃಪಗಳ ಅತಿ ಹತ್ತಿರದ ಸಂಬಂಧಿಗಳಾಗಿವೆ. ನೋಡಲು ಬಹಳ ವಿಭಿನ್ನವಾಗಿರುವ ರಚನೆಗಳು ಕೂಡ ಒಂದೇ ಸಾಮಾನ್ಯ ಪೂರ್ವಜರಿಂದ ವಿಕಸಿತಗೊಂಡಿರಬಹುದು. ಪಳೆಯುಳಿಕೆಗಳ ಅಂಗರಚನೆಯ ವಿಶ್ಲೇಷಣೆಯು ಜೀವ ವಿಕಾಸ ಸಂಬಂಧಗಳು ಎಷ್ಟು ಹಿಂದಿನವೆಂದು ನಿರ್ಧರಿಸಲು ಸಹಾಯ ಮಾಡುತ್ತವೆ. ಆದರೆ ಅವೆಲ್ಲವೂ ಭೂಚರಿತ್ರೆಯಲ್ಲಿ ಏನಾಗಿರಬಹುದೆಂಬ ಊಹೆಗಳಷ್ಟೇ. ಮಾನವರು 2000 ವರ್ಷಗಳಿಂದ ಕಾಡು ಎಲೆಕೋಸನ್ನು ಆಹಾರವಾಗಿ ಬೆಳೆಯುತ್ತಿದ್ದು, ಇದರ ತಳಿ ಆಯ್ಕೆಯ ಮೂಲಕ ವಿವಿಧ ತರಕಾರಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಕೃತಕ ಆಯ್ಕೆ ವಿಧಾನದ ಮೂಲಕ ಆಗಿದೆ ಹೊರತು ನೈಸರ್ಗಿಕವಾಗಿ ಅಲ್ಲ. ಸಸ್ಯ ವೈವಿಧ್ಯಗಳೆಲ್ಲ ಒಂದೇ ಪೂರ್ವಜರನ್ನು ಹೊಂದಿರಬಹುದಾ? ಒತ್ತೊತ್ತಾದ ಎಲೆಗಳ ಕೋಸಿನಿಂದ ಈಗಿರುವ ಎಲೆಕೋಸಿನ ತಳಿಯನ್ನು ಅಭಿವೃದ್ಧಿಪಡಿಸಿರುವುದು, ಕುಂಠಿತ ಬೆಳವಣಿಗೆಯ ಹೂವನ್ನು ಬಿಡುವ ಒಂದು ಬಗೆಯ ಹೂಕೋಸು ಬ್ರೋಕೈಲೈ, ಬಂಜೆ ಹೂವಿರುವ ಹೂಕೋಸುಗಳನ್ನು ಅಭಿವೃದ್ಧಿಪಡಿಸಿರುವುದು, ಊದಿದ ಭಾಗಗಳಿಂದ ಗೆಡ್ಡೆಕೋಸು ಹಾಗೂ ಅಗಲ ಎಲೆಗಳ ತಳಿಗಳಿಂದ ಖೇಲ್ ಎಂಬ ಎಲೆಭರಿತ ತರಕಾರಿಯನ್ನು ಅಭಿವೃದ್ಧಿಪಡಿಸಿರುವುದು ಸಸ್ಯ ವೈವಿಧ್ಯಗಳೆಲ್ಲ ಒಂದೇ ಪೂರ್ವಜರನ್ನು ಹೊಂದಿದವೆ ಎಂಬುದಕ್ಕೆ ನಮಗೆ ಸಾಕ್ಷಿಯನ್ನು ಕೊಡ್ತವೆ. ವ್ಯಾಪಕವಾಗಿ ಬಳಕೆಯಾಗುತ್ತಿರುವ ಜೀವ ವಿಕಾಸ ಸಂಬಂಧಗಳನ್ನು ನಿರ್ಧರಿಸುವ ಈಗಿನ ಅಂಶ ಯಾವುದು ಎಂಬುದನ್ನು ಗಮನಿಸೋಣ. ಸಂತಾನೋತ್ಪತ್ತಿಯ ಸಮಯದಲ್ಲಿ DNA-ಯಲ್ಲಾಗುವ ಬದಲಾವಣೆಗಳು ಜೀವ ವಿಕಾಸದ ಮೂಲಭೂತ ಪ್ರಕ್ರಿಯೆಯಾಗಿದೆ. ವಿವಿಧ ಜೀವಿಗಳ DNA-ಯನ್ನು ಹೋಲಿಸಿ ನೋಡಿದಾಗ ಪ್ರಭೇದಗಳ ರೂಪುಗೊಳ್ಳುವಿಕೆಯ ಸಮಯದಲ್ಲಿ ಉಂಟಾದ ಬದಲಾವಣೆಗಳ ನೇರ ಅಂದಾಜನ್ನು ನೀಡುತ್ತವೆ. ಆಣ್ವಿಕ ಜೀವ ವಿಕಾಸ ಚರಿತ್ರೆ ಮಾಲಿಕ್ಯುಲರ್ ಫೈಲೋಜಿನಿ ಇಂದಿನ ಜೀವಕೋಶದಲ್ಲಿನ DNA-ಯಲ್ಲಾದ ಬದಲಾವಣೆಗಳನ್ನು ಮತ್ತು ಪ್ರತಿ ಬದಲಾವಣೆಯು ಮತ್ತೊಂದರಿಂದ ಎಲ್ಲಿ ದಿಕ್ಕು ಬದಲಿಸುತ್ತದೆ ಎಂಬುದನ್ನು ಪತ್ತೆ ಮಾಡುತ್ತದೆ. ಈ ವಿಧಾನವು ದೂರ ಸಂಬಂಧಿ ಜೀವಿಗಳ DNA-ಯು ಅತಿ ಹೆಚ್ಚು ವ್ಯತ್ಯಾಸಗಳನ್ನು ಒಟ್ಟುಗೂಡಿಸಿಕೊಳ್ಳುತ್ತವೆ ಎಂಬ ಅಂಶವನ್ನು ಆಧರಿಸಿದೆ. ಜೀವ ವಿಕಾಸವನ್ನು ಪ್ರಗತಿಯೊಂದಿಗೆ ಏಕೆ ಸಮೀಕರಿಸಬಾರದು ಎಂಬುದನ್ನು ಗಮನಿಸೋಣ. ಒಂದು ಪ್ರಭೇದ ನಾಶವಾಗಿ ಮತ್ತೊಂದು ಹುಟ್ಟುವ ಪ್ರಕ್ರಿಯೆಯಲ್ಲ ಈ ಜೀವ ವಿಕಾಸ. ಹೊಸ ಪ್ರಭೇದ ಒಂದು ಉಗಮವಾಯಿತು ಅಂದರೆ ಹಳೆಯ ಪ್ರಭೇದಗಳು ಕಣ್ಮೆರೆಯಾಗೋದಲ್ಲ. ಇದು ಪರಿಸರವನ್ನು ಅವಲಂಬಿಸಿರುತ್ತೆ. ಹೊಸದಾಗಿ ಉಗಮವಾದ ಪ್ರಭೇದಗಳು ಯಾವುದೇ ರೀತಿಯಲ್ಲಿ ಹಳೆಯದಕ್ಕಿಂತ ಉತ್ತಮ ಎಂದಲ್ಲ. ನಿಸರ್ಗದ ಆಯ್ಕೆ ಹಾಗೂ ವಂಶವಾಹಿ ಅರಿವು ಒಟ್ಟಾಗಿ ಮೂಲ ಪ್ರಭೇದದೊಂದಿಗೆ ಸಂತಾನೋತ್ಪತ್ತಿ ಮಾಡಲಾಗದ ಜೀವ ಸಮೂಹವನ್ನು ಸೃಷ್ಟಿಸುತ್ತವೆ. ಮಾನವರು ಚಿಂಪಾಂಜಿಗಳಿಂದ ವಿಕಾಸ ಹೊಂದಿದ್ದಾರೆ ಎಂಬುದು ನಿಜ ಅಲ್ಲ. ಇಬ್ಬರೂ ಬಹಳ ಹಿಂದೆ ಒಂದೇ ಪೂರ್ವಜರನ್ನು ಹೊಂದಿರಬಹುದು. ಸಾಮಾನ್ಯ ಪೂರ್ವಜ ಚಿಂಪಾಂಜಿ ಅಥವಾ ಮಾನವರಿಬ್ಬರಂತೆಯೂ ಇರಲಾರರು. ವಿಕಾಸ ಹೊಂದಿದ ಈ ಎರಡೂ ಪ್ರಭೇದಗಳು ಬಹುಶಃ ತಮ್ಮದೇ ಪ್ರತ್ಯೇಕ ಹಾದಿಯಲ್ಲಿ ಪ್ರಸ್ತುತ ರೂಪಗಳನ್ನು ಪಡೆದಿರಬಹುದು. ಜೀವ ವಿಕಾಸವು ವೈವಿಧ್ಯತೆಗಳ ಉತ್ಪಾದನೆ ಮತ್ತು ನಿಸರ್ಗದಿಂದ ವೈವಿಧ್ಯತೆಗಳ ಆಯ್ಕೆ ಉಂಟಾಗುವ ಪ್ರಕ್ರಿಯೆಯಾಗಿದೆ. ಜೀವ ವಿಕಾಸದಲ್ಲಿ ನಾವು ಕಾಣಬಹುದಾದ ಏಕಮಾನ ಪ್ರವೃತ್ತಿ ಎಂದರೆ ಕಾಲ ಕಳೆದಂತೆ ಹೆಚ್ಚು ಹೆಚ್ಚು ಸಂಕೀರ್ಣವಾದ ದೇಹ ವಿನ್ಯಾಸಗಳ ಹೊರಹೊಮ್ಮುವಿಕೆ ಮಾತ್ರ. ಆದರೆ
ಹಳೆಯ ವಿನ್ಯಾಸಗಳು ಸಹ ದಕ್ಷವಾಗಿಯೇ ಇದ್ದಾವೆ. ಹಲವು ಪ್ರಾಚೀನ ಹಾಗೂ ಸರಳ ವಿನ್ಯಾಸಗಳು ಇಂದಿಗೂ ಬದುಕುಳಿದಿವೆ. ವಾಸ್ತವವಾಗಿ ಸರಳ ಜೀವಿಗಳಲ್ಲಿ ಒಂದಾದ ಬ್ಯಾಕ್ಟೀರಿಯಾ ಬದುಕಲು ಸಾಧ್ಯವಾಗದ ನೆಲೆಗಳಾದ ಬಿಸಿನೀರ ಬುಗ್ಗೆಗಳು, ಸಮುದ್ರದಾಳದ ಉಷ್ಣಗುಂಡಿಗಳಲ್ಲಿ ಮತ್ತು ಅಂಟಾರ್ಕ್ಟಿಕಾದ ಮೈ ಕೊರೆಯುವ ಹಿಮದಲ್ಲಿಯೂ ವಾಸಿಸ್ತಾ ಇದ್ದಾವೆ. ಜೀವಿಗಳು ವಿಕಾಸ ಹೊಂದುತ್ತಿರುವ ಜೀವ ಸಂಕುಲಗಳ ಸಾಲಿನಲ್ಲಿ ಮಾನವರು ಮತ್ತೊಂದು ಪ್ರಭೇದ ಅಷ್ಟೇ ಹೊರತು ವಿಕಾಸದ ಪರಾಕಾಷ್ಠೆ ಅಲ್ಲ. ಮಾನವನ ವಿಕಾಸದ ಬಗ್ಗೆ ಈಗ ಸ್ವಲ್ಪ ನಾವು ಗಮನ ಹರಿಸೋಣ. ಜೀವ ವಿಕಾಸ ಸಂಬಂಧಗಳನ್ನು ಪತ್ತೆ ಮಾಡಲು ಬಳಸುವ ಸಾಧನಗಳಾದ ಉತ್ಕಥನ, ಕಾಲನಿರ್ಣಯ ಮತ್ತು ಪಳೆಯುಳಿಕೆಗಳ ಅಧ್ಯಯನಗಳ ಜೊತೆಗೆ DNA ಅನುಕ್ರಮಣಿಕೆಗಳು ಸಹ ಮಾನವ ವಿಕಾಸದ ಅಧ್ಯಯನದಲ್ಲಿ ಬಳಕೆಯಾಗುತ್ತಿವೆ. ಲಭ್ಯವಾದ ಪುರಾವೆಗಳಿಂದ ಎಲ್ಲ ಮಾನವರು ಒಂದೇ ಪ್ರಭೇದಕ್ಕೆ ಸೇರಿದವರಾಗಿದ್ದಾರೆ. ಮಾನವ ಪ್ರಭೇದದ ಪ್ರಾರಂಭದ ಸದಸ್ಯರಾದ ಹೋಮೋಸೇಪಿಯನ್ಸ್ನ ಮೂಲವೂ ಕೂಡ ಆಫ್ರಿಕಾ ಖಂಡವೇ ಆಗಿದೆ. ಭೂಮಿಯ ಮೇಲಿನ ಎಲ್ಲ ಪ್ರಭೇದಗಳಂತೆ ಆಕಸ್ಮಿಕವಾಗಿ ಮಾನವರು ಅಸ್ತಿತ್ವಕ್ಕೆ ಬಂದಿದ್ದಾರೆ ಮತ್ತು ಅವರು ಸಾಧ್ಯವಾದಷ್ಟು ಬದುಕಲು ಪ್ರಯತ್ನಿಸಿದ್ದಾರೆ ಹೊರತು ಪರಿಸರದ ಸಂರಕ್ಷಣೆಯನ್ನು ಯಾರೂ ಮಾಡ್ತಾ ಇಲ್ಲ. ಇಲ್ಲಿಯವರೆಗೂ ಆನುವಂಶೀಯತೆ ಮತ್ತು ಜೀವ ವಿಕಾಸ ಎಂಬ ಘಟಕವನ್ನು ಅಭ್ಯಾಸ ಮಾಡಿರ್ತಕ್ಕಂಥ, ವೀಕ್ಷಣೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ. Like buried treasure, they lie hidden from sight. Echoes of an ancient past, they whisper secrets and tell tales once lost to time. Fossils are remnants or impressions of ancient organisms that are naturally preserved in stone. While there are hundreds of fossil types, they are often grouped into two major categories: body fossils, which are the preserved remains of plants and animals, and trace fossils, which are records of an animal's behavior, such as footprints. Together, they form the fossil record, a primary account that tells the story of life on Earth through stone. Fossilization, or the process of preserving organisms in stone, can occur in countless ways. These methods are largely grouped depending on whether the organisms are altered during the fossilization process. Fossilization that does not alter a specimen can help to preserve its original form and texture. Among many methods, this group includes organisms that have been frozen, preserved in tar pits, and mummified. One special case involves trapping organisms, oftentimes insects, in amber. This process begins when an organism is covered in tree sap. The sap, or resin, forms a protective seal around the entrapped organism. Over time, the soft resin hardens and turns into amber, with the organism suspended within. This process creates a biologically inert tomb for the organism, allowing its soft tissues to be remarkably preserved. Other fossilization methods change the specimen as it is being preserved. For instance, carbonization transforms soft tissues into thin black films of carbon. In fact, countless layers of carbonized plant material create a well-known fossil fuel, coal. But one of the most common types of fossilization that changes a specimen is called permineralization. Permineralization begins when minerals from water or the ground enter the pores of dead plant or animal material. Over time, the minerals attach themselves, clinging onto cellular walls and building a crystalline network in the empty cavities. This mineralization hardens the bone and turns it into stone, thereby preserving its original structure in fossil form.
When conditions are right, fossilization can preserve crucial information about an organism. Permineralized wood often contains enough information to identify its tree genus and sometimes its species. Insects encased in amber have been so well preserved that their genetic material was extracted and partially sequenced. And footprints left behind by ancient hominins help paint a picture of what life was like for early human ancestors millions of years ago. With every fossil uncovered, the planet's ancient past becomes clearer, helping shape our understanding of our world today.